ದಿವ್ಯ ಸಂಜೆಯ ಆತ್ಮೀಯ ಸಂವಾದ ಈಗ ವೇದಿಕೆಗೆ ಆಗಮಿಸಬೇಕೆಂದು ಸದ್ಗುರು ಶ್ರೀ ಮಧುಸೂದನ ಸಾಯಿಯವರನ್ನು ಹಾಗೂ ಶ್ರೀ ಡಾಕ್ಟರ್ ಗುರುರಾಜ ಕರ್ಜಿಕೆಯವರನ್ನು ಆದರಪೂರ್ವಕವಾಗಿ ಆಹ್ವಾನಿಸ್ತೇವೆ. ಪ್ರತಿಯೊಬ್ಬ ಸಹೃದಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜೀವನದಲ್ಲಿ ಕೆಲವು ಭಾಗ್ಯಗಳು ಆಕಸ್ಮಿಕವಾಗಿ ಬರ್ತವೆ. ಕೆಲವು ಭಾಗ್ಯಗಳನ್ನು ಅರಸ್ಕೊಂಡು ಹೋಗಬೇಕಾಗತ್ತೆ. ಹಾಗೆ ನನ್ನ ಮಟ್ಟಿಗೆ ಹೇಳೋದಾದರೆ ಇವತ್ತು ಒಂದು ವಿಶೇಷ ಭಾಗ್ಯ ನನಗೆ ಸಿಕ್ಕಿದೆ. ಎರಡು ಕಾರಣಕ್ಕಾಗಿ. ಒಂದು, ಕಲಬುರಗಿಯಲ್ಲಿ ಆಗ್ತಿರುವಂತಹ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶ ನನಗೆ ಕಲಬುರಗಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ವಿಶೇಷವಾದ ಪ್ರೀತಿ. ನಾನು ಆಗಲೇ ಪಾಟೀಲ್ಜಿಯವ್ರಿಗೆ ಹೇಳ್ತಾ ಇದ್ದೆ, ನಾನು 3-4 ಕಡೆ ನಾನು ಪರಿಚಯ ಮಾಡಿದ್ವಿ, ಒಂದು ಗುಲ್ಬರ್ಗದವನು ಅಂತ ಪರಿಚಯ ಮಾಡಿದ್ದು. ಪ್ರಪಂಚದ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕ್ರಾಂತಿಗಳಾಗಿದ್ದಾವೆ. ಶೈಕ್ಷಣಿಕ ಕ್ರಾಂತಿ ಒಂದು ಕಡೆ ಆದರೆ, ಔದ್ಯೋಗಿಕ ಕ್ರಾಂತಿ ಒಂದು ಕಡೆಗೆ, ಶಿಕ್ಷಣ ಕ್ರಾಂತಿ ಒಂದು ಕಡೆಗೆ. ಆದರೆ ಎಲ್ಲ ಕ್ರಾಂತಿಗಳು ಏಕೀಭವಿಸಿ ಒಂದೇ ಕಾಲದಲ್ಲಿ ನಡೆದದ್ದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ. ಪ್ರಪಂಚದ ಇತಿಹಾಸದಲ್ಲಿ, ಭಾರತ ಇತಿಹಾಸ ಅಲ್ಲ, ಪ್ರಪಂಚದ ಇತಿಹಾಸದಲ್ಲಿ. ಅದು 12ನೇ ಶತಮಾನದಲ್ಲಿ ಈ ಕ್ಷೇತ್ರ ಪವಿತ್ರ ನಾಡು, ಶರಣರ ಬೀಡು, ದಾಸರ ನಾಡು, ಸೂಫಿ ಸಂತರ ನೆಲೆಬೀಡು. ಹಾಗೆ ಸಮನ್ವಯದ ನೆಲದಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ ಅಂದರೆ ಅದೆಲ್ಲವನ್ನು ಮೈಗೂಡಿಸಿಕೊಂಡಿದೆ ಅಂತ ಅರ್ಥ. ಈ ಸಂಜೆ ಕಾರ್ಯಕ್ರಮದಲ್ಲಿ ಸದ್ಗುರುವ್ರ ಜೊತೆಗೆ ಸಂವಾದ ಮಾಡುವಂಥ ಭಾಗ್ಯ ಎರಡನೇದು ನನಗೆ ಸಿಕ್ಕಿತು. ನನಗೆ ಕೆಲವು ಭಾಗ್ಯಗಳು ಮೊದಲು ಸಿಕ್ಕಿತ್ತು. ಸತ್ಯ ಸಾಯಿಬಾಬಾ ಅವ್ರನ್ನ ಕಾಣುವಂಥ, ಅವ್ರ ಪಕ್ಕದಲ್ಲಿ ನಿಂತು ಮಾತಾಡುವಂಥ ಅವಕಾಶಗಳು ಸಿಕ್ಕಿತ್ತು. ಅದು ಯಾವತ್ತಿಗೂ ನಾನು ಬದುಕಿರುವವರೆಗೆ ಮನಸ್ಸಿನಲ್ಲಿ ಹೊಸ ಹಸಿರಾಗಿರ್ತದೆ. ಅವ್ರು ನೀಡಿದಂಥ ಮಾರ್ಗದರ್ಶನವನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇನ್ನೊಂದು ಅಂಥದ್ದು ಅವಕಾಶ. ನಾವು ವಸುಧೈವ ಕುಟುಂಬಕಂ ಅನ್ನೋದನ್ನು, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಅಂತ ಹೇಳಿ ನಮ್ಮಲ್ಲಿರುವಂಥ ಸಂಕುಚಿತ ಭಾವವನ್ನು ತೆಗೆದುಹಾಕಬೇಕು. ನಾವು ವಿಶೇಷರು, ನಾವೆಲ್ಲ ಬೇರೆ ಇದ್ದೀವಿ ಅನ್ನೋದಕ್ಕಿಂತ ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಹೇಳುವಂಥ ಅಭಿಯಾನ ಶುರುವಾಗಿ 50 ವರ್ಷ ಆಯಿತು. 50 ವರ್ಷದ ಸುವರ್ಣ ಸಂಭ್ರಮದ ನೆಲೆಯಲ್ಲಿ ನಾವು ನಿಂತಿದ್ದೇವೆ. ಈಗ ನನಗೆ ಗೊತ್ತು, ದೊಡ್ಡವ್ರ ಜೊತೆಗೆ ಸಂವಾದ ಮಾಡುವಾಗ ಪ್ರಶ್ನೆ ಉದ್ದ ಆಗಬಾರ್ದು. ಪ್ರಶ್ನೆ ಚೊಕ್ಕದಾಗಿರಬೇಕು, ಚಿಕ್ಕದಾಗಿರಬೇಕು. ಅವ್ರ ಉತ್ತರಕ್ಕೆ ಹೆಚ್ಚು ಅವಕಾಶ ಸಿಗಬೇಕು. ಆ ದೃಷ್ಟಿಯಿಂದ ನಾನು ಚೊಕ್ಕವಾದ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಸದ್ಗುರು ಅವರಿಗೆ ಕೇಳ್ತಾ ಹೋಗ್ತೀನಿ. ಅವರ ಬಳಿ ಕೊಟ್ಟರೆ ಆ ಪ್ರಶ್ನೆಯನ್ನು ಇಂಗ್ಲೀಷಲ್ಲೂ ಬೇಕಾದ್ರೆ ಹೇಳ್ತೀನಿ ಒಂದು ಸಲ, ಸೊ ದ್ಯಾಟ್ ಯಾರಿಗೆ ಈಸಿ ಆಗುತ್ತೋ ಅದು ಅನುಕೂಲ ಆಗುತ್ತೆ ಅಂತ. ಸದ್ಗುರುಜಿ, ನನ್ನ ಪ್ರಣಾಮಗಳು ತಮಗೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಪರವಾಗಿ, ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ. ಈ ಸಂಜೆ ಸತ್ಯಸಾಯಿ ಗ್ರಾಮದ 50 ವರ್ಷಗಳ ಪ್ರಯಾಣವನ್ನು ಸಂಭ್ರಮಿಸ್ತಾ ಇದ್ದೇವೆ. ನನಗೆ ಗೊತ್ತಿದೆ, ಕೆಲವು ಸಂಸ್ಥೆಗಳು ಗಾತ್ರದಲ್ಲಿ ದೊಡ್ಡದಾಗ್ತವೆ, ಕೆಲವೇ ಸಂಸ್ಥೆಗಳು ಮಹತ್ವದಲ್ಲಿ ದೊಡ್ಡದಾಗ್ತವೆ. ಕೆಲ ಸಂಘಟನೆಗಳು ಸೇವೆ ಸಲ್ಲಿಸ್ತವೆ. ಅತ್ಯಂತ ಅಪರೂಪದ ಕೆಲವು ಮಾತ್ರ ಸೇವೆಯನ್ನು ಆಧ್ಯಾತ್ಮಿಕ ಆಂದೋಲನವನ್ನಾಗಿ ಮಾಡ್ತವೆ. ಮೌಲ್ಯಾಧಾರಿತ ಶಿಕ್ಷಣದ ಬದ್ಧತೆಯಾಗಿ ಪ್ರಾರಂಭವಾದಂಥ ಕಾರ್ಯ 50 ವರ್ಷದ ಹಿಂದೆ ಇಂದು ಶಿಕ್ಷಣ, ಪೌಷ್ಟಿಕಾಹಾರ, ಆರೋಗ್ಯ ಸೇವೆ, ಗ್ರಾಮೀಣ ಅಭಿವೃದ್ಧಿ ಮತ್ತು ಮಾನವ ಪರಿವರ್ತನೆಯ ರೂಪದಲ್ಲಿ ಅಭಿವ್ಯಕ್ತಿಯಾಗಿ ನಿಂತಿದೆ. ಆದರೆ ನನ್ನ ಮನಸ್ಸಿರೋದು, ಈ ಸಂಜೆ ಸಾಧನೆಗಳನ್ನು ಮತ್ತೆ ಮರು ಎಣಿಸದೆ ಅವುಗಳನ್ನು ಸಾಧ್ಯವಾಗಿಸಿದಂಥ ಅಂತರಂಗದ ದೃಢತೆಯ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನನಗೆ ಮೈ ಇಂಟೆನ್ಷನ್ಸ್ ಆರ್ ವೆರಿ ಕ್ಲಿಯರ್. Instead of asking what began as a commitment to value-based education has today found expression in education, nutrition, healthcare, rural development and human transformation. But this evening, rather than merely recounting achievements, we would like to understand the inner conviction that made these achievements possible. ಒಂದು ಮೊದಲನೇ ಪ್ರಶ್ನೆ ನಾನು ಕೇಳಬಹುದಾದರೆ, ಸದ್ಗುರುಜಿ, ನಿಮ್ಮ ಜೀವನದಲ್ಲಿ
ಸೇವೆ ಕೇವಲ ಒಂದು ಚಟುವಟಿಕೆ ಆಗದೆ ನಿಮ್ಮ ಆಧ್ಯಾತ್ಮಿಕ ಜೀವನ ಧರ್ಮವಾಗಿ ನೀವು ರೂಪಾಂತರಗೊಂಡಂಥ ಆ ಕ್ಷಣ ಒಂದು ಅನುಭವವೋ ಒಂದು ದರ್ಶನವೋ ಯಾವ ಕ್ಷಣದಲ್ಲಿ ಹೀಗೆ ಬದಲಾಯಿತು ಅಂತ ಅದನ್ನು ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ, ವಾಸ್ ದೇರ್ ಒನ್ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್ ಆರ್ ಮೊಮೆಂಟ್ ಇನ್ ಯುವರ್ ಲೈಫ್ ವೆನ್ ಸರ್ವಿಸ್ ಸೀಸ್ ಟು ಬಿ ಮೇರ್ಲಿ ಎನ್ ಆಕ್ಟಿವಿಟಿ ಆ್ಯಂಡ್ ಬಿಕೇಮ್ ಯುವರ್ ಸ್ಪಿರಿಚುವಲ್ ಕಾಲಿಂಗ್? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಸಭೆಗೆ ಶುಭ ಸ್ವಾಗತ ಕೂಡ. ತಮಗೂ ಧನ್ಯವಾದ. ನಾನು 15 ವರ್ಷದ ಹಿಂದೆ ಮೊದಲನೇ ಬಾರಿ ಗುಲ್ಬರ್ಗ ಬಂದಿದ್ದಾಗ, ಆವಾಗ ಇದು ಗುಲ್ಬರ್ಗ ಅಂತ ಹೆಸರಿತ್ತು, ಇವತ್ತು ಕಲಬುರಗಿ ಆಗಿದೆ. ಇದು ಬಸವ ಎಕ್ಸ್ಪ್ರೆಸ್ನಲ್ಲಿ ಬಂದಿದೆ. ಇದೇ ಸ್ಟೇಷನ್ನಲ್ಲಿ ನಾವು ಹೊರಗೆ ಬಂದ ಮೇಲೆ ಮೊದಲನೇ ಬಾರಿ ಪಟ್ಟಣ ದರ್ಶನ ನನಗೆ ಆಯಿತು. ಆ ಸಮಯದಲ್ಲಿ ನನಗೆ ಕನ್ನಡ ಗೊತ್ತಿಲ್ಲ ಬಿಟ್ಟರೆ ಯಾವ ಪದ ಗೊತ್ತಿರಲಿಲ್ಲ. ಅಂಥ ಪರಿಸ್ಥಿತಿಯಿಂದ 15 ವರ್ಷದಲ್ಲಿ ನಾವು ಸ್ವಲ್ಪ ಕನ್ನಡ ಕಲಿತೆ. ಇವತ್ತು ನನಗೆ ನೀವು ಇಂಗ್ಲೀಷ್ನಲ್ಲಿ ಕೇಳಲಿಲ್ಲದ್ರೂ ಕೂಡ ಪರವಾಗಿಲ್ಲ, ನನ್ನ ಕನ್ನಡದಲ್ಲಿ ನಾನು ಅರ್ಥ ಆಗುತ್ತೆ. ಮಾತನಾಡಲಿಕ್ಕೆ ಇನ್ನೂ ಸ್ವಲ್ಪ ಸಂಕೋಚ, ಆದರೆ ಬಹುಶಃ ನಾನು ಮಾತಾಡಿದ್ದು ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಆದ್ದರಿಂದ ನಾನು ಬಾಬಾ ಅವರು ಸ್ಟೂಡೆಂಟ್ ಅಂತ ಬಹುಶಃ ನಿಮಗೆ ಗೊತ್ತು, ಎಲ್ರಿಗೂ ಗೊತ್ತು. ನಾನು ಪುಟ್ಟಪರ್ತಿನಲ್ಲಿ ಓದಿದ್ದೀನಿ. ನನ್ನ BSc MSc ಕೆಮಿಸ್ಟ್ರಿ, ಆಮೇಲೆ MBA ಕೂಡ ಅಲ್ಲೇ ಓದಿ, ಅದಾದಮೇಲೆ ನಾನು ಸ್ವಲ್ಪ ಕಾಲ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಬಾಬಾ ಅವರೇ ನನಗೆ ಹೇಳಿದರು, ಸ್ವಲ್ಪ ಹೋಗಿ ಕೆಲಸ ಮಾಡು, ಸ್ವಲ್ಪ ಅನುಭವ ಬರಲಿ, ಆಮೇಲೆ ನಿನಗೆ ಕರಿತೀನಿ, ಕೆಲಸ ಕೊಡ್ತೀನಿ ಅಂತ. ಯಾಕೆ ನನ್ನ ಭಾವನೆ ಏನಂದರೆ, ಬಾಬಾ ಅವ್ರ ದರ್ಶನ ಆದಮೇಲೆ ಅಂಥ ಜೀವನ ನಾನು ಕೂಡ ಮಾಡಬೇಕು ಅಂತ ನನಗೆ ಒಂದು ಪ್ರಾರ್ಥನೆ ಇತ್ತು ಮನಸ್ಸಲ್ಲಿ. ಬಾಬಾ ನನಗೆ ಅನುಗ್ರಹಿಸಬೇಕು, ಅಂಥ ಜೀವನ ನಾನು ಮಾಡಲಿಕ್ಕೆ ನನಗೂ ಅವಕಾಶ ಮಾಡಿಕೊಡ್ಬೇಕು. ಆದರೆ ಬಾಬಾ ಅವರು ಹೇಳಿದ್ರು, ಇಲ್ಲಪ್ಪ ಇವತ್ತಿಲ್ಲ, ನೀವು MBA ಮಾಡಿದ್ದೀರಿ, ಸ್ವಲ್ಪ ಹೋಗಿ ಅಪ್ಪ ಅಮ್ಮ ನೋಡ್ಕೊಳ್ಳಿ, ಜವಾಬ್ದಾರಿ ಇದೆ ಮನೆಯದು ಎಲ್ಲ ನೋಡ್ಕೊಂಡ್ಮೇಲೆ ಆಮೇಲೆ ನಿಮ್ಮನ್ನು ಕರಿತೀನಿ. ಆದರೆ ಬಾಬಾ ಅವರ ಸಮಾಧಿ ಆಯಿತು. ಸಮಾಧಿ ಆದಮೇಲೆ ನನಗೆ ಸ್ವಲ್ಪ ಮನಸ್ಸಲ್ಲಿ ಗೊಂದಲ ಆಯಿತು. ಬಾಬಾ ಅವ್ರು ಹೇಳಿದ್ದಾರಲ್ಲ, ನನ್ನ ಕರೀತಾರೆ, ಕೆಲಸ ಕೊಡ್ತಾರೆ, ಅವರ ಹತ್ರ ಕೆಲಸ ಜವಾಬ್ದಾರಿ ಕೊಟ್ಟು ಅವರ ಹತ್ರನೇ ಇಟ್ಕೊಳ್ತಾರೆ ಅಂತ ಎಲ್ಲ ಅವರು ಮಾತು ಸುಳ್ಳು ಆಗೋದಿಲ್ಲ. ಅವರು ಮಹಾಪುರುಷ, ಅವತಾರ ಪುರುಷ. ಸೊ ನಮಗಿತ್ತು. ಆದರೆ ಇದು ಆಗಲಿಲ್ಲ ಅಂತ ಸ್ವಲ್ಪ ಮನಸ್ಸಲ್ಲಿ ಒಂಥರ ಭಾವನೆ ಕೂಡ ಇತ್ತು. ಅಂಥ ಸಮಯದಲ್ಲಿ ಬಾಬಾ ಅವರು ಹಾಸ್ಪಿಟಲ್ ಇದ್ರು, ಇದು ಸಮಾಧಿ ಆಗಲಿಲ್ಲ. ಹಾಸ್ಪಿಟಲ್ ಇದ್ದಾಗ ನನಗೆ ಸ್ವಲ್ಪ ಆಧ್ಯಾತ್ಮಿಕವಾದಂಥ ಅನುಭವ ಬಂತು. ನಾನು ದಿನ ಬೆಳಗ್ಗೆ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅವರು ಸರಿಯಾಗಿರಬೇಕು, ಅವರ ಆರೋಗ್ಯ ಸರಿ ಇರಬೇಕು. ಎಲ್ಲ ಭಕ್ತರ ಹಾಗೆ ನಾವು ಕೂಡ ನಮ್ಮ ಬೆಂಗಳೂರು ಮನೆಯಲ್ಲಿ ಕೂತ್ಕೊಂಡು ಅವರ ಫೋಟೋ ಮುಂದೆ ಕೂತ್ಕೊಂಡು ಹೀಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾಗ ನನಗೆ ಅವರು ನಿಜವಾಗಿ ಅಲ್ಲಿ ಇದ್ದಾರೆ ಅಂತ ಒಂದು ಅನುಭವ ಆಯಿತು. ಆದರೆ ಅವರು ಹಾಸ್ಪಿಟಲ್ನಲ್ಲಿ ಇದ್ದರು, ಪುಟ್ಟಪರ್ತಿನಲ್ಲಿ. ಇಲ್ಲಿ ನೋಡಿದಾಗ ನಮ್ಮ ಮನೆಯಲ್ಲಿ ಕೂಡ ಇದ್ದಾರೆ ಅಂತ ಒಂದು ಆಧ್ಯಾತ್ಮಿಕವಾದಂಥ ನನಗೆ ಅನುಭವ. ನನಗೆ ಕಾಣ್ತಾ ಇದ್ರು, ನನಗೆ ಕೇಳ್ತಾ ಇದೆ ಎಲ್ಲ, ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಆ ಭಾವನೆ ಕೂಡ ನನಗೆ ಬಂತು. ಅದೇ ಕ್ಷಣದಲ್ಲಿ ನನಗೆ ಒಂಥರ ಆಧ್ಯಾತ್ಮಿಕವಾದಂಥದ್ದು ಪರಿವರ್ತನೆ ಆಯಿತು. ಯಾವಾಗಲೂ ಬಾಬಾ ಅಂತವ್ರು ನಾನು ಸೇವೆ ಮಾಡ್ಕೊಂಡಿರ್ಬೇಕಂತ ನಮ್ಮ ಮನಸ್ಸಲ್ಲಿತ್ತು, ಆದರೆ ಅಂಥ ಅವಕಾಶ ನನಗೆ ಮೊದಲು ಸಿಕ್ಕಲಿಲ್ಲ. ಈ ಸಮಯದಲ್ಲಿ ಯಾವುದೊಂದು ಬಹುಶಃ ನಾನು ತುಂಬ ತಪಸ್ಸು ಮಾಡಿದ್ದೇನೆ, ಪ್ರಾರ್ಥನೆ ಮಾಡ್ತಾನಿದೆ, ಬೆಳಿಗ್ಗೆ ಸಾಯಂಕಾಲ ಅವ್ರ ಬಗ್ಗೆನೇ ಯೋಚನೆ, ನನ್ನ ಕೆಲಸ ಬಗ್ಗೆ ಯೋಚನೆ ಇಲ್ಲ, ಏನು ಬಗ್ಗೆ ಯೋಚನೆ ಇಲ್ಲ, ಮನೆ ಅಥವಾ ನಮ್ಮ ಕುಟುಂಬದ ಬಗ್ಗೆ ಕೂಡ ಯೋಚನೆ ಇರಲಿಲ್ಲ. ಬಾಬಾ ಸರಿಯಾಗಿರಬೇಕು, ಅವರ ಆರೋಗ್ಯ ಸರಿಯಾಗಿರಬೇಕು, ಅವರ ದೊಡ್ಡ ಆಯುಷ್ ಇರಬೇಕು, ನನಗೆ ಮತ್ತೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಅಷ್ಟೇ ನನ್ನ ಮನಸ್ಸಲ್ಲಿತ್ತು. ಬಹುಶಃ ಆ ತಪಾಸಣೆ ಒಂಥರ ಇಂಥ ಪ್ರಾರ್ಥನೆ ಎಲ್ಲ ಅವರು ಕೇಳಿದರು. ಅವರು ಅವತಾರ ಪುರುಷ, ಅವರು ದೇಹದಿಂದನೇ ಮಾತ್ರ ಅವರು ಮಾಡೋದಿಲ್ಲ, ಅವರು ಆತ್ಮರೂಪಿ. ಆದ್ದರಿಂದ ನನಗೆ ಒಂದು ಅನುಭವ ಸಿಕ್ತು. ಆ ಸಮಯದಲ್ಲಿ ನಮ್ಮ ಜೊತೆ ಅವರಿದ್ದಾರೆ, ನನಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಆಶ್ವಾಸನೆ ಕೂಡ ಅವರು ನನಗೆ ನನ್ನ ಧ್ಯಾನದಲ್ಲಿ ನನಗೆ ಅಂತ ಒಂದು ಅನುಭವ ಆಯಿತು. ಅಲ್ಲಿಂದ ನನ್ನ ಜೀವನನೇ ಬದಲಾವಣೆ ಆಯಿತು. ಯಾಕೆಂದರೆ ನಾನು ಅಂದ್ಕೊಂಡೆ ಇನ್ನೂ ನಾನು ಸಾಮಾನ್ಯವಾದಂಥ ಜೀವನ ನಾನು ಮಾಡಲ್ಲ, ಎಲ್ಲ ಜೀವನ ನಾವು ಬಾಬಾ ಅವರ ಕೆಲಸ ಮುಡುಪಾಗಿ ಸಮಾಜ ಸೇವೆಗೆ ನಾವು ಅದನ್ನು ಸಮರ್ಪಣೆ ಮಾಡೋಣ ಅಂತ ಆ ಭಾವನೆ ಆ ಸಮಯದಲ್ಲಿ ಬಂತು. ಅದೊಂದು ಆಧ್ಯಾತ್ಮಿಕವಾದಂಥ ಅನುಭವದಿಂದನೇ ಶುರುವಾಯಿತು. ಆದರೆ ಮನಸ್ಸಲ್ಲಿ ಯಾವಾಗಲೂ ಕೂಡ ಸೇವೆ ಮಾಡ್ಕೊಂಡಿರಬೇಕು. ಅವರ ಸಂಸ್ಥೆಯಲ್ಲಿ ಓದಿದಾಗ ಅವರನ್ನು ನೋಡಿ, ಅವರ ಸೇವೆ ಚಟುವಟಿಕೆಗಳೆಲ್ಲ ನೋಡಿ ಕೂಡ ನನಗೆ ಯಾವಾಗಲೂ ಆ ಭಾವನೆ ಮೊದಲಿತ್ತು. ಆದರೆ ನನಗೆ ಅವಕಾಶ ಸಿಕ್ಕಲಿಲ್ಲ. ಇವತ್ತು ಅವಕಾಶ ಸಿಕ್ಕಿದೆ.
ಆದ್ರಿಂದ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದೇ ನನ್ನ ಚಿಕ್ಕ ಕತೆ. ನಿಜವಾಗ್ಲೂ ಅದ್ಭುತ ಅದು. ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ, ಅವರು ದೇಹದಿಂದ ಅಲ್ಲದೆ ಸಂಕಲ್ಪ ಮಾತ್ರದಿಂದ ಎಷ್ಟೊಂದು ಜನರಿಗೆ ಪ್ರೇರಣೆ ಮಾಡಿದರು ಅನ್ನೋದು ನಾವೆಲ್ಲ ಕೇಳಿದ್ದೇವೆ. ಸದ್ಗುರುಜಿ, ನನಗೊಂದು ಪ್ರಶ್ನೆ ಇದೆ. ಬಹಳ ಜನರು ಆಧ್ಯಾತ್ಮಿಕತೆ ಅಂದರೆ ಪ್ರಾರ್ಥನೆ, ಪೂಜೆ, ಮಂಗಳಾರತಿ ಮಾಡೋದು, ಧ್ಯಾನ ಅಥವಾ ಚಿಂತನೆ ಅಂತ ಭಾವಿಸ್ತಾರೆ. ಆದರೆ ನಿಮ್ಮ ಕಾರ್ಯ ಆಧ್ಯಾತ್ಮಿಕತೆ ಸೇವೆಯ ಮೂಲಕವೇ ಗೋಚರಿಸಬೇಕು ಅಂತ ಹೇಳ್ತೀರಿ. ಸೇವೆ ಯಾವಾಗ ಆಧ್ಯಾತ್ಮಿಕ ಸಾಧನೆ ಆಗ್ತದೆ ಅಂತ? ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ತುಂಬ ಜನ ಆಧ್ಯಾತ್ಮಿಕತೆ ಅಥವಾ ಧಾರ್ಮಿಕತೆ ಅಂದರೆ ಪೂಜೆ ಮತ್ತು ಬೇರೆ ಬೇರೆ ತೀರ್ಥಯಾತ್ರೆ ಮಾಡೋದು, ಭಜನೆ ಮಾಡೋದು ಅದೆಲ್ಲನೇ ಅಂದ್ಕೊಳ್ತಾರೆ. ಅದು ಸರಿನೇ, ಅದು ಕೂಡ ಒಂದು ಭಾಗನೇ. ಅದು ಪೂರ್ತಿಯಾದಂಥ ಆಧ್ಯಾತ್ಮಿಕತೆ ಇದೆ. ಅದು ರಿಚುವಲ್ ಅಂತ ನಾವು ಹೇಳ್ತೀವಿ. ಸ್ಪಿರಿಚುವಲ್ ಅಂದರೆ ಅದಕ್ಕಿಂತ ಹೆಚ್ಚುವಾಗಿ ನಾವು ಅದನ್ನು ತಿಳ್ಕೋಬೇಕು ಅಂತ. ನಿಜವಾದಂಥ ಆಧ್ಯಾತ್ಮಿಕತೆ ಏನಂದರೆ ನಿಸ್ವಾರ್ಥತೆಯೇ ನಿಜವಾದಂಥ ಆಧ್ಯಾತ್ಮಿಕತೆ. ಮನಸ್ಸಲ್ಲಿ ನಿಸ್ವಾರ್ಥ ಭಾವ ಇದ್ದರೆ, ನಿಸ್ವಾರ್ಥ ಪ್ರೇಮ ಇದ್ದರೆ, ಕರುಣೆ ಇದ್ದರೆ, ಆವಾಗ ನೀವು ನಿಜವಾದಂಥ ಆಧ್ಯಾತ್ಮಿಕ ಪುರುಷ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಸುಮ್ಮನೆ ಪೂಜೆ ಮಾಡಿದ್ರು ಅಥವಾ ಮಂದಿರಕ್ಕೆ ಹೋಗೋದು, ತೀರ್ಥಯಾತ್ರೆ ಮಾಡೋದು ಅದೆಲ್ಲ ಒಂದು ಧಾರ್ಮಿಕ ಆಗಿ ನಾವು ಅನ್ಕೋಬಹುದು, ರಿಚುವಲ್ಸ್ ಅಂತ. ಅದು ಬೇಕು. ಯಾಕೆಂದರೆ ಮೊದಲೇ ನಾವು ಅಂಥ ನಿಸ್ವಾರ್ಥದ ಭಾವ ಹೊಂದಬೇಕಂದ್ರೆ ಸಾಧ್ಯವಿಲ್ಲ. ಸ್ವಲ್ಪ ಸ್ವಲ್ಪ ನಾವೊಂದು ಹೆಜ್ಜೆ ಹೋಗಿ ಆಮೇಲೆ ನಮಗೆ ಆ ಭಾವನೆ ಬರುತ್ತೆ. ಅಲ್ಲಿವರೆಗೆ ಇಂಥ ಒಂದು ನಾವು ಪೂಜೆ ಎಲ್ಲ ಮಾಡಲೇಬೇಕು, ಸಾಧನೆ ಮಾಡಲೇಬೇಕು ನಾವು. ಆದರೆ ಈ ಕರ್ನಾಟಕದಲ್ಲೇ ನೋಡಿದಾಗ ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದೊಳೆ ಅತಿಗಳೆವ ದುಹೇಶ್ವರ ಅಂತ ಅಲಮಪ್ರಭು ಅವರು ಹೇಳಿದರು. ನಾವು ಬರೀ ಸೋಹಂ ನಾನೇ ದೇವರು ನಾನೇ ಇರೋದು ಪಾಠ ಮಾಡ್ಕೊಂಡಿದ್ರೆ, ಜಪ ಮಾಡಿದ್ರೆ ನಮಗೆ ನಿಜವಾದಂಥ ಅನುಭವ ಬರುತ್ತಾ? ಇಲ್ಲ. ದಾಸೋಹ ಮಾಡಬೇಕು ಅಂತ ಅವರು ಹೇಳಿದರು. ಅದೇ ಈ ಕಾಯಕ ದಾಸೋಹ ನಮ್ಮ ಎಲ್ಲ ಕಡೆ ಕೂಡ ಈ ಮಠಮಾನ್ಯದಲ್ಲಿ ಕೂಡ ಹೇಳ್ತಾರೆ. ಅದು ನಿಜವಾದಂಥ ಆಧ್ಯಾತ್ಮಿಕತೆ ಅಂತ ನನ್ನ ಪ್ರಕಾರ. ಬಾಬಾ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ದರ್ ಇಸ್ ಓನ್ಲಿ ಒನ್ ರಿಲಿಜನ್ ಆಫ್ ಲವ್. ಒಂದೇ ಧರ್ಮ, ಪ್ರೇಮದ ಧರ್ಮ. ಅಂದರೆ ಎಲ್ಲರೂ ನಾವು ಪ್ರೀತಿಸಬೇಕು. ಆ ಪ್ರೀತಿ ಮಾಡಿದರೆ ಸೇವೆ ಅದು ತನಗ್ತಾನೆ ಬರುತ್ತೆ. ಯಾಕಂದರೆ ಸುಮ್ಮನೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಆದರೆ ನಿಮ್ಮನ್ನು ಸಹಾಯ ಮಾಡಲ್ಲ ಅಂತ ಯಾರೂ ಹೇಳಲಿಕ್ಕಿಲ್ಲ. ಸೊ ಆಧ್ಯಾತ್ಮಿಕತೆ ನಿಜವಾದಂಥ ಇದ್ರೆ ನಿಸ್ವಾರ್ಥತೆ ನಮ್ಮ ಮನಸ್ಸಲ್ಲಿ ಇರಬೇಕು, ಕೈನಲ್ಲಿ ಜನರ ಸೇವೆ ಮಾಡ್ತಾ ಇರಬೇಕು. ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಭಾವನೆಯಿಂದ ನಾವು ಮಾಡ್ತಾ ಇದ್ದರೆ ಅದೇ ನಿಜವಾದಂಥ ಆಧ್ಯಾತ್ಮಿಕತೆ ನನ್ನ ಪ್ರಕಾರ. ಸುಂದರವಾದದ್ದು. ಎಲ್ಲಿ ಸ್ವಾರ್ಥ ಬರುತ್ತದೋ ಅದು ಸೇವೆ ಆಗೋದಿಲ್ಲ. ನಿಸ್ವಾರ್ಥವಾದ ಸೇವೆಯೇ ಮುಂದೆ ಆಧ್ಯಾತ್ಮಿಕ ಅನುಭವ ಆಗ್ತದೆ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದೆ ಸದ್ಗುರುಜಿ. ಆದರೆ ಒಂದು ಪ್ರಶ್ನೆ ಅದಕ್ಕೆ ಹುಟ್ಟು ಹಾಕೋದು ನನಗೆ ಅಂದರೆ, ತಾನು ಮಾಡುತ್ತಿರುವಂಥ ಸೇವೆ ನಿಜವಾಗ ಕರುಣೆಯಿಂದ ಹುಟ್ಟಿದ್ದೋ ಅಥವಾ ಸೂಕ್ಷ್ಮವಾದ ಮಾನ್ಯತೆ, ಪ್ರಶಂಸೆ, ಆಸೆಯಿಂದ ಹುಟ್ಟಿದ್ದೋ ಅನ್ನೋದನ್ನು ಒಬ್ಬ ವ್ಯಕ್ತಿ ಹೇಗೆ ತಿಳ್ಕೊಬೋದು? ಹೌದು, ತುಂಬ ಜನ ಸೇವೆ ಮಾಡ್ತಾರೆ. ಆದರೆ ಸೇವೆ ಮಾಡಿದಾಗ ಅವ್ರಿಗೆ ಸರಿಯಾದಂಥ ಒಂದು ಮಾನ ಅಥವಾ ಒಂದು ಹೆಸರು ಸಿಗಲಿಲ್ಲ ಅಂದರೆ ತುಂಬ ದುಃಖ ಪಡಿತಾರೆ. ಅದೇ ಅದಕ್ಕೆ ಪ್ರಮಾಣ. ಯಾರು ನೋಡಲಿಲ್ಲದ್ರೆ ಕೂಡ ನಾವು ಸೇವೆ ಮಾಡ್ತಾ ಇರಬೇಕು. ಎಲ್ಲರೂ ನೋಡಬೇಕು, ಆವಾಗಲೇ ಮಾಡಿದರೆ ಅದು ನಿಜವಾದಂಥ ಸೇವೆನೂ ಅಲ್ಲ. ತುಂಬ ಜನ ಹಾಗೆ ಮಾಡ್ತಾರೆ. ಬಾಬಾ ಅವರು ಒಂದು ಸಲ ಜೋಕ್ ಹೇಳ್ತಾ ಇದ್ರು, ಚಿಕ್ಕದಾಗಿ ನಾನು ಹೇಳ್ತೀನಿ. ಒಂದು ಸರ್ತಿ ಇಂಥ ಒಂದು ದೇವಸ್ಥಾನಕ್ಕೆ ಯಾರೊಬ್ಬರು ಫ್ಯಾನ್ ಕೊಟ್ಟಿದ್ರಂತ ದಾನ, ಸೀಲಿಂಗ್ ಫ್ಯಾನ್ ಕೊಟ್ಟಿದ್ದ ಮೇಲೆ ಅಲ್ಲಿ ಎಲ್ಲ ಭಜನೆ ನಡೀತಾ ಇತ್ತು, ತುಂಬ ಸೆಕೆ ಇತ್ತು. ಅದರಿಂದ ಯಾರೋ ಮಗು ಅಲಿತಾ ಇದ್ದಾಗ ತಾಯಿ ಹೇಳಿದಾರಂತ, ಸ್ವಲ್ಪ ಫ್ಯಾನ್ ಹಾಕಪ್ಪ, ಇಲ್ಲಿ ತುಂಬ ಸೆಕೆ ಆಗ್ತಾ ಇದೆ ಮಗುಗೆ, ಹಾಕಂದ್ರೆ ಒಬ್ಬ ಸೇವಕರು ಅಲ್ಲಿ ಹೋಗಿ ಫ್ಯಾನ್ ಸ್ವಿಚ್ ಆನ್ ಮಾಡಿದ್ ಹೋಗಿದ್ರೆ ಇಮಿಡಿಯೇಟ್ ಆಗಿ ದಾನಿ ಅವರು ನಿಲ್ದು ಬೇಡ ಫ್ಯಾನ್ ಹಾಕಬೇಡ ಅಂತ ಹೇಳಿದ್ರು ಅಂತ. ಯಾಕೆ ಹಾಕ್ಬೇಡ ಅಂದರೆ ಫ್ಯಾನ್ ಮೇಲೆ ನನ್ನ ಹೆಸರಿದೆ, ಅದು ಫ್ಯಾನ್ ಆನ್ ಮಾಡಿದ್ರೆ ನನ್ನ ಹೆಸರು ಕಾಣೋದಿಲ್ಲ, ಅದಕ್ಕೆ ಹಾಕಬೇಡ ಅಂತ. ಇಂಥ ದಾನ ಇಂಥ ಧರ್ಮ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಬಾಬಾ ಅವರು ಹೇಳ್ತಾ ಇದ್ರು. ಅದಕ್ಕೆ ಯಾವ ಸಮಾಜ ಸೇವೆಯಲ್ಲಿ ನನ್ನ ಹೆಸರು ಇದ್ರೆ ಇಲ್ಲದ್ರೆ ಪರವಾಗಿಲ್ಲ ಅಂತ ಆ ಭಾವನೆ ಇರುತ್ತೋ ಅದು ಮಾತ್ರ ನಿಜವಾದ ಸೇವೆ, ನಿಷ್ಕಾಮ ಸೇವೆ, ನಿಸ್ವಾರ್ಥ ಸೇವೆ ಹಾಗೆ ಇರಬೇಕು ಅಂತ. ಇಫ್ ಯುವರ್ ರೈಟ್ ಹ್ಯಾಂಡ್ ಗಿವ್ಸ್ ಲೆಫ್ಟ್ ಹ್ಯಾಂಡ್ ಶುಡ್ ನಾಟ್ ನೋ ಅಂತ. ಅದಕ್ಕೆ ಈ ಕೈಯಿಂದ ಕೊಟ್ಟರೆ ಬೇರೆ ಕೈಗೆ ಗುರ್ತಾಗಬಾರ್ದು, ಹಾಗೆ ಸೇವೆ ಮಾಡಿದ್ರೆ ನಿಜವಾದಂಥ ಸೇವೆ, ನಿಸ್ವಾರ್ಥದ ಸೇವೆ. ಅದು ಗೊತ್ತಾಗೋದು ಹೇಗೆ ಸ್ವಾಮಿ ನಮಗೆ? ಮನಸ್ಸಲ್ಲಿ ಗುರ್ತಾಗುತ್ತೆ. ಮನಸ್ಸೇ ಸಾಕ್ಷಿ ಎಲ್ಲದಕ್ಕೆ. ಯಾಕೆ ಮಾಡ್ತಾ ಇದ್ದೀನಿ? ಮನಸ್ಸಲ್ಲಿ ಒಂದು ಸಾಹಸ ಇದೆ. ನಾನು ಇಂಥ ಮಾಡಿದ್ದೀನಿ, ನನ್ನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲದೆ
ಯಾರು ನನಗೆ ಕರೆದು ಒಂದು ಪ್ರಶಸ್ತಿ ಕೊಡ್ತಾ ಇಲ್ಲವೇ, ಯಾರು ನನಗೆ ನನ್ನ ಹೆಸರು ಹೇಳ್ತಾ ಇಲ್ಲವೇ, ಆ ಭಾವನೆ ಮನಸ್ಸಲ್ಲಿ ಬಂದರೆ ಅದು ನಿಜವಂತ ಸೇವೆ ಇಲ್ಲ. ಅದು ಯಾರು ಅದಕ್ಕೆ ಸಾಕ್ಷಿ? ನೀವೇ ಸಾಕ್ಷಿ, ನೀವೇ ಸಾಕ್ಷಿ. ಆದರೆ ನಾನು ಅಂಥವ್ರಿಗೆ ಇಂಥ ಸಮ್ಮಾನ ಕೊಡಬಾರ್ದ, ಅವರಿಗೆ ನಾವು ಇಂಥ ಒಂದು ಮಾನ ಕೊಡಬಾರ್ದ? ಇಲ್ಲ, ಹಾಗಿಲ್ಲ. ಅವ್ರಿಗೆ ಆಸೆ ಇಲ್ಲ, ಬೇರೆಯವ್ರು ನೋಡಿ ಕೊಟ್ಟೇ ಕೊಡ್ತಾರೆ. ಅಂಥ ಜನರಿದ್ದರೆ ಜನರು ಬಂದವರಿಗೆ ಸಮ್ಮಾನ ಗೌರವ ಕೊಡ್ತಾರೆ. ಆದರೆ ಅವರೇ ನನಗೆ ಬೇಕು ಅಂತ ಆಸೆ ಇರಬಾರ್ದು ಮನಸ್ಸಲ್ಲಿ, ಅಷ್ಟೇ. ಯಾರು ಕೊಡಲಿಲ್ಲ ಅಂದರೆ ದುಃಖ ಆಗಬಾರ್ದು ಮನಸ್ಸಲ್ಲಿ. ನಾವು ಸೇವೆ ನಿರಂತರವಾಗಿ ಮಾಡ್ತಾನೆ ಇರಬೇಕು. ಯಾರು ನೋಡಲಿದ್ರೆ ಪರವಾಗಿಲ್ಲ, ಆ ಭಾವನೆ ಇದ್ದರೆ ಮಾತ್ರ ನಿಮಗೆ. ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ನಿಮಗೆ ಹಸಿವಿದೆಯಾ, ಎಷ್ಟು ತಿಂದಿದೆಯಾ, ಅದು ಯಾರು ಹೇಳ್ಬೋದು? ನೀವೇ ಹೇಳ್ಬೋದು. ಹಾಗೆ ನನಗೆ ಆಸೆ ಇದೆಯಾ ಅಥವಾ ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೀನೋ ಅದು ನಿಮಗೆ ಗೊತ್ತಾಗಬೇಕು, ಅಥವಾ ಬೇರೆ ಅವರಿಂದ ಅದು ಗುರುತಿಸ್ಲಿಕ್ಕೆ ಇಲ್ಲ, ಅಷ್ಟೇ. ಅಂತಃಸಾಕ್ಷಿನೇ ಒಂದು ಅಲ್ಲಿ ಇರುವಂಥ ತೀರ್ಮಾನ ಕೊಡುವಂಥದ್ದು. ಸದ್ಗುರುಜಿ, ಕರುಣೆ ಒಂದು ಭಾವನೆಯಾಗಿ ಪ್ರಾರಂಭ ಆಗ್ತದೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಆಹಾರ, ಶಿಕ್ಷಣ, ಚಿಕಿತ್ಸೆ ಒದಗಿಸೋದಕ್ಕೆ ಒಂದು ವ್ಯವಸ್ಥೆ ಬೇಕು, ಜನಶಕ್ತಿ ಬೇಕು, ಸಂಪನ್ಮೂಲಗಳು ಬೇಕು, ಶಿಸ್ತು ಬೇಕು, ನಿರಂತರತೆ ಬೇಕು. ಒಂದು ಅಧ್ಯಾತ್ಮದ ಶ್ರದ್ಧೆಯನ್ನು ಹೀಗೆ ಸಂಪೂರ್ಣ ಉಚಿತವಾಗಿ, ಹಾಗೆ ಮಾನವ ಗೌರವವನ್ನು ಕಾಪಾಡ್ತಾ ನೀಡಬಲ್ಲಂಥ ಸಂಸ್ಥೆಗಳನ್ನಾಗಿ ನೀವು ಹೇಗೆ ರೂಪಾಂತರ ಮಾಡಿದ್ರಿ? ಇದು ನಿಜವಾದಂಥ ಬಾಬಾ ಅವರ ತತ್ವ. ಅವ್ರು ಹೇಳಿದ್ರು, ಎಲ್ಲರೂ ನಮ್ಮವರು ಅಂತ ನಿಜವಾಗಿ ನಾವು ಭಾವಿಸಿದರೆ ಅವ್ರಿಗೆ ಈ ಫೀಸ್ ತಗೊಳ್ಳೋದು, ಚಾರ್ಜ್ ಮಾಡೋದು ಹೇಗೆ ಸಾಧ್ಯ? ಒಂದು ತಾಯಿ ಮಗುವಿನಿಗೆ ಒಂದು ಹಸಿವೆ ಆಗಿದ್ದರೆ ಅವರು ಮಗು ಹೋಗಿ ತಾಯಿ ಒಳಗೆ ಕೇಳ್ತಾನೆ, ನನಗೆ ಹಸಿವೆ ಆಗ್ತಾ ಇದೆ ಅಮ್ಮ, ಯಾವ ತಿಂಡಿ ಕೊಡಿ ಅಂತ. ಅಮ್ಮ ಒಂದು ದೋಸೆ ಮಾಡಿಕೊಡ್ತಾಳೆ. ಆದರೆ ದೋಸೆ ಜೊತೆಗೆ ಒಂದು ಬಿಲ್ ಕೊಡಲ್ಲ ಅವರು, 20 ರೂಪಾಯಿ ದೋಸೆಗೆ ನಿಮ್ಗೆ ಇವತ್ತು ಅಂತ. ಯಾಕೆ ಕೊಡಲ್ಲ? ದೋಸೆಗೆ ಒಂದು ಬೆಲೆ ಇದೆ, ಖರ್ಚಾಗುತ್ತೆ, ಆದರೆ ತಾಯಿ ಕೊಡಲ್ಲ. ಯಾಕೆಂದರೆ ನನ್ನ ಮಗು ಅಂತ, ನನ್ನ ಕುಟುಂಬದ ಸದಸ್ಯ ಅಂತ ಭಾವನೆ ಇರುತ್ತೆ. ವಸುದೈವ ಕುಟುಂಬಕಂ ಅಂತ, 1 ವರ್ಲ್ಡ್ 1 ಫ್ಯಾಮಿಲಿ ಅಂತ ಹೇಳ್ತಾ ಇದ್ವಿ. ಅದು ನಿಜವಾಗಿ ನಾವು ಅದರಲ್ಲಿ ನಮಗೆ ನಿಜವಾದಂಥ ವಿಶ್ವಾಸ ಇದ್ದರೆ ಇದು ಹೇಗೆ ಸಾಧ್ಯ? ಅವರ ಹತ್ರ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ದಾನ ಮಾಡಿದ್ದೆ ಅದು ಬೇರೆ ವಿಷಯ, ಆದರೆ ಅವರಿಗೆ ಸಾಮರ್ಥ್ಯ ಇಲ್ಲ ಅಂದರೆ ನಾವು ಕೇಳಬಾರ್ದು ಅಂತ. ಅದು ಬಾಬಾ ಅವರ ತತ್ವ. ಅವ್ರ ಜೀವನದಲ್ಲೇ ಅವರು ಬಹುಶಃ ಹಲವಾರು ಹಾಸ್ಪಿಟಲ್ಸು, ಕಾಲೇಜಸ್, ನಾನು ಅಲ್ಲೇ ಓದಿದ್ದೀನಿ, ನನಗೂ ಫ್ರೀಯಾಗಿ ಅವರು ವಿದ್ಯಾದಾನ ನೀಡಿದರು ಆ ಕಾಲದಲ್ಲಿ. ಅದನ್ನು ನೋಡಿ ನನಗೆ ಒಂದು ಪ್ರೇರಣೆ ಬಂತು. ನಾವು ಅಂದ್ಕೊಂಡೆ ಹೀಗೆ ನಾವು ಮಾಡಬೇಕು ಅಂತ. ಮೊದಲನೇ ಶಾಲೆ ಇಲ್ಲಿ ಗುಲ್ಬರ್ಗನಲ್ಲಿ ನಾವು ಸ್ಟಾರ್ಟ್ ಮಾಡಿದೆ, ಕಮಲಾಪುರದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಜನ ಬಡವರು ಬಂತಿದ್ರು. ಅವ್ರ ಜೀವನ ನೋಡಿದ್ರೆ ಇವತ್ತೇ ತಾನೇ ಮಹಾದೇವ್ ಅವರು ಮಾತಾಡಿದ್ದಾನೆ. ಅವ್ರ ಕತೆ ಕೇಳಿದ ಮೇಲೆ ನಿಮ್ಗೆ ಅನಿಸುತ್ತಾ ಇವ್ರನ್ನ ಸ್ವಲ್ಪ ನಾವು ಚಾರ್ಜ್ ಮಾಡಲೇಬೇಕು, ಅಲ್ಪ ಸ್ವಲ್ಪನೇ ಕೊಡಿ, ಏನಿಲ್ಲ ಅಂದರೆ ಒಂದು 1000 ರೂಪಾಯಿನೇ ಕೊಡಿ, ಅದು ಕೇಳಬಹುದಾ? ಅದು ನಿಜಾನ? ಅದು ನ್ಯಾಯನ ಅಂತ ನಾವು ನಮ್ಮನ್ನೇ ನಾವು ಪ್ರಶ್ನಿಸಿದ್ದೀವಿ. ಅದನ್ನು ನೋಡಿದ ಮೇಲೆ ನನಗೆ ಅನಿಸುತ್ತೇ ಇಲ್ಲ. ಪ್ರಾಚೀನ ಭಾರತದಲ್ಲಿ ವಿದ್ಯೆ ಆಗಲಿ, ವೈದ್ಯ ಸೇವೆ ಆಗಲಿ, ಅಥವಾ ಅನ್ನ ಸೇವೆ ಆಗಲಿ, ಯಾವುದಕ್ಕೆ ಕೂಡ ನಾವು ಹಣ ತಗೊಳ್ತಾ ಇಲ್ಲ. ಅನ್ನಕ್ಷೇತ್ರವಾಗಿ ನಮ್ಮ ದೇವಸ್ಥಾನಗಳೆಲ್ಲವೂ ಕೂಡ ಅನ್ನದಾಸೋಹ ಮಾಡ್ತಾ ಇದ್ರು, ಹಾಗೆ ವಿದ್ಯಾದಾನ ಮಾಡ್ತಾ ಇದ್ರು, ಹಾಗೆ ಆರೋಗ್ಯ ದಾನ ಮಾಡ್ತಾ ಇದ್ರು. ಆದ್ದರಿಂದ ಭಾರತ ದೇಶ ಅಷ್ಟು ಉನ್ನತ ಮಟ್ಟದಲ್ಲಿ ಇತ್ತು. ಈ ಕಾಲಕ್ರಮೇಣ ಇದೆಲ್ಲ ಬದಲಾವಣೆ ಆಗಿ ಎಲ್ಲ ವ್ಯಾಪಾರ ಆಗಿದೆ. ಆದ್ದರಿಂದ ಎಲ್ಲ ಪದಪತನ ಆಗ್ತಾ ಹೋಗಿದೆ. ಪುನಃ ನಾನು ಆ ಪ್ರಾಚೀನ ಪದ್ಧತಿಯನ್ನೇ ಅದು ಪುನರ್ಜೀವಿಸಿ ಹೀಗೆ ನಾವು ಮಾಡೋಣ ಅಂತ ನಾವು ಆ ಭಾವನೆಯಿಂದ ಶುರು ಮಾಡಿದ್ದೀವಿ. ಚಿಕ್ಕದಾಗಿ ಶುರು ಮಾಡಿದಾಗ ಸ್ವಲ್ಪ ಜನ ನಮ್ಮ ಜೊತೆ ಸೇರಿಕೊಂಡ್ರು. ತುಂಬ ಜನ ಈ ಹಾಲ್ನಲ್ಲಿ ಕೂಡ ಇದ್ದಾರೆ. ಅವರು ನನಗೆ ತುಂಬ ಆ ಸಮಯದಲ್ಲಿ ನಮ್ಮ ಚೌಡೇಕರ್ ಅವರು, ಅವರ ಹೆಂಡತಿಯವರಿದ್ದಾರೆ, ಹಾಗೆ ತುಂಬ ಜನ ಬಂದು ನನಗೆ ಸಹಾಯ ಮಾಡಿದರು. ಆದರೆ ಅವ್ರ ಕೈಯಲ್ಲಿ ಇಷ್ಟೇ ಸಾಧ್ಯ. ಒಂದು ಶಾಲೆ ಮಾಡಲಿಕ್ಕೆ ಸ್ವಲ್ಪ ಸಹಾಯ ಮಾಡಬಹುದು. ಇಷ್ಟೆಲ್ಲ ಶಾಲೆ ಮಾಡಿ, ಯೂನಿವರ್ಸಿಟಿ ಮಾಡಿ, ಮೆಡಿಕಲ್ ಕಾಲೇಜ್ ಮಾಡಬೇಕಂದ್ರೆ ತುಂಬ ಜನ ಅದಕ್ಕೆ ಸೇರ್ಕೋಬೇಕು. ಆದ್ದರಿಂದ ನಾವು ಒಂದೊಂದು ಮಾಡಿಕೊಂಡು ಬೇರೆ ಬೇರೆ ಜನ ಹತ್ರ ಹೋಗಿ ಭೇಟಿ ನೀಡಿ, ಮಾತಾಡಿ, ದಾನಿಗಳ ಜೊತೆ ನಾವು ಈಗ ಸಂವಾದ ಮಾಡಿ, ಬೇರೆ ಬೇರೆ ದೇಶಕ್ಕೆ ಹೋಗಿ ಅವರು ಸ್ವಲ್ಪ ನಾವು ಇದರ ಬಗ್ಗೆ ಹೇಳಿ, ಹೀಗೆ ನಾವು ಸ್ವಲ್ಪ ಒಂದು ಸ್ಟ್ರಕ್ಚರ್ ಆಗಿ ನಾವು ಮಾಡಿಕೊಂಡು ಬಂದಿದ್ದೀವಿ. ಆದರೆ ಮುಖ್ಯವಾದಂಥದ್ದು ಇನ್ಸ್ಪಿರೇಷನ್ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿನೇ. ಅಲ್ಲಿ ಆರೋಗ್ಯ, ಅನ್ನ, ಅಕ್ಷರ ನಾವು ಯಾವಾಗಲೂ ದಾನನೇ ಮಾಡಿದ್ದೀವಿ ಹೊರತು ವ್ಯಾಪಾರ ಮಾರಾಟ ಮಾಡಿಲ್ಲ. ಅದನ್ನೇ ನಾವು ಪುನಃ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಇದೊಂದು ಅದ್ಭುತ ಕಲ್ಪನೆಯನ್ನು ಸಾಂಸ್ಥಿಕವಾಗಿ ಮಾಡುವಾಗ, ಒಂದು ವ್ಯವಸ್ಥೆಯನ್ನಾಗಿ ಮಾಡುವಾಗ, ನೂರಾರು ದೇಶಗಳಿಗೆ ಹರಡುವಾಗ ಬಂದಂಥ ತಮ್ಮಂತೆ ಸಿಕ್ಕಂಥ ಚಾಲೆಂಜಸ್ ಏನು, ಆತಂಕಗಳು ಯಾವುವು?
ಬಂದೇ ಬರುತ್ತೆ. ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ಹೇಳ್ತಾರೆ. ಯಾವುದೊಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಹೊರಟಿದ್ರೆ ಯಾವುದೊಂದು ಕಷ್ಟ ಆತಂಕ ಅಡ್ಡಗಳು ಬಂದೇ ಬರುತ್ತೆ. ಅಂದರೆ ಏನು ಮೊದಲನೇದೇನೆಂದರೆ ನಮಗೆ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ನಾವು ವಿ ಶುಡ್ ಬಿ ಕನ್ವಿನ್ಸ್ಡ್ ಅಬೌಟ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ವಿ ಶುಡ್ ಬಿ ಫುಲ್ಲಿ ಕನ್ವಿನ್ಸ್ಡ್. ಎವ್ರಿ ಸೆಲ್ ಆಫ್ ಅವರ್ ಬಾಡಿ ಶುಡ್ ರೆಸನೇಟ್ ವಿತ್ ದಿ ಐಡಿಯಾ ದಟ್ ದಿಸ್ ಈಸ್ ವಾಟ್ ವಿ ಮಸ್ಟ್ ಡೂ. ಆವಾಗ ನಾವು ನಿಜವಾದಂಥ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ನಾವು ಇದನ್ನು ಮಾಡಲೇಬೇಕು, ಇದನ್ನೇ ಸರಿ, ಇದನ್ನೇ ಧರ್ಮ, ಏನಾಗಲಿಕ್ಕೂ ನಾವು ಇದು ಬಿಟ್ಟಬಾರ್ದು ಅಂತ ಆ ಧೈರ್ಯ, ಆ ನಿಸ್ವಾರ್ಥತೆ ನಮ್ಮಲ್ಲಿ ಇರಬೇಕು. ಅದು ಮೊದಲನೇ ಚಾಲೆಂಜ್. ಯಾಕೆಂದರೆ ಫಸ್ಟ್ ನಾವೇ ನಮ್ಮನ್ನು ಡೌಟ್ ಮಾಡಿಕೊಡ್ತೀವಿ. ಇದು ನಮ್ಮಿಂದ ಸಾಧ್ಯನಾ, ಇದು ಪ್ರಾಕ್ಟಿಕಲ್ನಾ, ಎಂಥ ಕಾಲವರೆಗೆ ನಾವು ಮಾಡಬಹುದು, ಎಲ್ಲಿವರೆಗೆ ನಾವು ಹೋಗಬಹುದು, ನಮ್ಮನ್ನೇ ನಾವು ಪ್ರಶ್ನಿಸಿಕೊಂಡು ನಾವು ಸೆಲ್ಫ್ ಡೌಟ್ನಲ್ಲಿ ಹೋಗ್ತೀವಿ, ಸಂಶಯಕ್ಕೆ ನಾವು ಗುರಿ ಆಗ್ತೀವಿ. ಅಂಥವರಾಗಬಾರ್ದು ಅಂತ ಮೊದಲನೇದು. ಎರಡನೇದು ಚಾಲೆಂಜ್, ದಟ್ ಈಸ್ ಚಾಲೆಂಜಸ್ ವಿದಿನ್. ವಾಟ್ ಈಸ್ ಚಾಲೆಂಜಸ್ ವಿತೌಟ್. ಇದು ಒಳಗಿನ ಚಾಲೆಂಜಸ್ಸು. ಹೊರಗಿನ ಚಾಲೆಂಜಸ್ ಏನಂದರೆ ಸಮಾಜದಲ್ಲಿ ಇರೋರು ಹೇಳ್ತಾರೆ ಇದು ಪ್ರಾಕ್ಟಿಕಲ್ ಇಲ್ಲ, ಇದು ಪ್ರಾಕ್ಟಿಕಲ್ ಅಲ್ಲ. ನೀವು ಒಂದು ಸಂಸ್ಥೆ ಮಾಡಬಹುದು, ಸ್ವಲ್ಪ ಜನ ಮಕ್ಕಳಿಗೆ ನಾವು ವಿದ್ಯಾದಾನ ಮಾಡಬಹುದು, ಉಚಿತವಾಗಿ ಕೊಡಬಹುದು, ಒಂದು ಚಿಕ್ಕ ಹಾಸ್ಪಿಟಲ್ ಮಾಡಬಹುದು, ಅವರಿಗೆ ಸ್ವಲ್ಪ ಆರೋಗ್ಯದಾನ ಮಾಡಬಹುದು. ಎಲ್ಲರಿಗೂ ನಾವು ಕೊಡಬೇಕು, ಎಲ್ಲ ಕಡೆ ಕೊಡಬೇಕು, ಚಿರಕಾಲವರೆಗೆ ಹೀಗೆ ಮಾಡಬೇಕಂದ್ರೆ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ ನಾವು ತುಂಬ ಜನ ಹೇಳ್ತಾ ಇದ್ರು. ನಾನು ಹೇಳಿದೆ ಪರವಾಗಿಲ್ಲ, ನಿಮಗೆ ಎಷ್ಟು ಸಾಧ್ಯ ನೀವು ಮಾಡಿ, ಬೇರೆಯವ್ರ ಹತ್ರ ನಾವು ಮಾತಾಡ್ತೀವಿ, ನಿಮ್ಮ ಹಾಸ್ಪಿಟಲ್ ನೀವು ಮಾಡಿ, ನೀವು ಸ್ಕೂಲ್ಗೆ ಸಹಾಯ ಮಾಡಿ, ಬೇರೆ ಸ್ಕೂಲ್ ಬಗ್ಗೆ ನಾವು ಆಮೇಲೆ ವಿಮರ್ಶಿಸ್ತೀವಂತ. ಹಾಗೆ ಅವ್ರಿಗೂ ನಾವು ಹೇಳ್ತಾ ಬಂದೆ. ಒಬ್ಬರೊಬ್ಬರು ಬಂದು ಒಂದು ಶಾಲೆಗೆ ಸ್ವಲ್ಪ ಕೊಟ್ಟು ಅಥವಾ ಸ್ವಲ್ಪ ದಾನ ಮಾಡಿ ನೋಡೋಣ ಎಂಥವರೆಗೆ ತಾವು ಮಾಡ್ತೀರಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡಿಕೊಟ್ಟು, ಈ ತಪೋಭೂಮಿ ಭಾರತ ಭೂಮಿ ಪುಣ್ಯ ಭೂಮಿ, ಈ ಭೂಮಿನಲ್ಲೇ ಇಂಥ ಪುಣ್ಯದ ಕೆಲಸ ಆಗಬೇಕು, ಬೇರೆ ದೇಶದಲ್ಲಿ ಆಗಲಿಕ್ಕೆ ಇಲ್ಲ. ಈ ದೇಶದಲ್ಲಿ ಆಗಲಿ ಅಂದರೆ ಯಾವ ದೇಶದಲ್ಲಿ ಇದು ಮಾಡಲಿಕ್ಕೆ ಇಲ್ಲ ಅಂತ ನಾನು ಭಗವಂತನ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವಾಗ ಬಾಬಾ ಅವ್ರು ನಮ್ಗೊಂದು ಸಾರ್ತಿ ಹೇಳಿದ್ರು, ಎಂಥವರೆಗೆ ನೀವು ನಿಸ್ವಾರ್ಥವಾಗಿ ಇರ್ತೀವೋ ಅಲ್ಲಿವರೆಗೆ ಇದನ್ನು ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಿಸ್ವಾರ್ಥವಾಗಿ ನೀವು ಮಾಡಿ ಅಂತ. ಎಂಥ ಕಷ್ಟ ಬಂದರೆ ಕೂಡ ಬಿಟ್ಟಬಾರದು ಈ ಪಥವನ್ನು. ಅದನ್ನು ನಾನು ಹಿಡ್ಕೊಂಡೆ. ಸೊ ಎಲ್ಲಿ ಹೋಗಿದ್ರು ಕೂಡ ಜನ ಹೇಳ್ತಾರೆ, ಸರಿ ನಾನು ಇವತ್ತು ಕೊಡ್ತೀನಿ, ನಾಳೆ ನಿಲ್ಬಿಟ್ರೆ ಏನಾಗುತ್ತೆ, ಇಫ್ ಇಟ್ ಆಲ್ ಸ್ಟಾಪ್ಸ್ ಟುಮಾರೋ ಹೂ ಇಸ್ ರೆಸ್ಪಾನ್ಸಿಬಲ್. ನಾನಿದ್ರೆ ನನಗೆ ಗೊತ್ತಿಲ್ಲ. ಇವತ್ತು ಮಹಾದೇವ್ ಅಂತ ಒಬ್ಬನಿಗೆ ಡಿಗ್ರಿ ಸಿಕ್ಕಿದೆ ಅಂತ ನನ್ನ ಕೆಲಸ ಆಯಿತು. ನಾಳೆ ದಿವಸ ಭಗವಂತ ನನಗೆ ಶಕ್ತಿ ಸಾಮರ್ಥ್ಯ ಕೊಟ್ಟರೆ ನಾನು ಮತ್ತೆ ದುಡಿತೀನಿ, ಇನ್ನೊಬ್ಬ ಮಹಾದೇವನ ನಾವು ಕಾಪಾಡ್ತೀನಿ, ಅಷ್ಟೇ ನಾನು ನಡ್ಕೊಡ್ತೇನೆ. ನಾವು ಯಾವುದೋ ಇದು ಮಾಡಿದ್ದು 1000 ವರ್ಷವರೆಗೆ ಇರಬೇಕು ಅದೆಲ್ಲ ನನಗೆ ಇಲ್ಲ. ಇವತ್ತು ಏನು ಮಾಡಬೇಕು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಮತ್ತು ಗೌರ್ಮೆಂಟ್ ಚಾಲೆಂಜಸ್ ಕೂಡ ಬರುತ್ತೆ. ಇಂಥದ್ದು ಸಂಸ್ಥೆ ಕಟ್ಟಬೇಕು, ಮೆಡಿಕಲ್ ಕಾಲೇಜ್ ಕಟ್ಟಬೇಕಂದ್ರೆ ತುಂಬ ಲೈಸೆನ್ಸಸ್ ಬೇಕು, ಬೇರೆ ಬೇರೆ ಪರ್ಮಿಷನ್ಸ್ ಬೇಕು. ಅದು ಕೂಡ ಸ್ವಲ್ಪ ನಮಗೆ ಸಮಯ ಬೇಕೇ ಬೇಕು. ಸೊ ಧನದ ಒಂದು ಸಮಸ್ಯೆ, ಜನದ ಸಮಸ್ಯೆ ಬಂದೇ ಬರುತ್ತೆ. ಆದರೆ ಯಾವ ಕೆಲಸ ಮಾಡಿದ್ರೆ ಕೂಡ ನಮಗೆ ಸಮಸ್ಯೆ ಬಂದೇ ಬರುತ್ತೆ. ಅದು ಒಳ್ಳೆ ಕೆಲಸ ಆಗ್ಬೋದು, ಕೆಟ್ಟ ಕೆಲಸ ಆಗ್ಬೋದು. ಸೊ ಅದಕ್ಕೆ ಅದರ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಬಾರ್ದು. ಆಲ್ವೇಸ್ ಐ ವಾಂಟ್ ಟು ಸಿ ವಾಟ್ ಈಸ್ ದಿ ಎಂಡ್ ರಿಸಲ್ಟ್. ನಮ್ಮವ್ರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ರೆ ಆವಾಗ ಅವರು ದೇ ಗೆಟ್ ಓವರ್ವೆಲ್ಮ್ಡ್. ಅವರಿಗೆ ತುಂಬ ಒಂಥರ ಟೆನ್ಷನ್ ಆಗಿಬಿಡುತ್ತೆ, ಇದು ಹೇಗೆ ಮಾಡೋದು, ಇದು ಹೇಗೆ ಆಗುತ್ತೆ. ಆವಾಗ ನಾನು ಹೇಳ್ತೀನಿ, ಕೆಲಸ ಬಿಡು, ಅಲ್ಲಿ ಹಾಸ್ಪಿಟಲ್ಗೆ ಹೋಗು, ಅಲ್ಲಿ ಯಾವ ಪೇಷಂಟ್ಸ್ ಇದ್ದಾನೋ ಇವತ್ತು ಆ ಪೇಷಂಟ್ಸ್ ಜೊತೆ ನೀವು ಮಾತಾಡಿ, ಅವ್ರ ಕತೆ ನೀವು ತಿಳ್ಕೊಳ್ಳಿ, ಎಲ್ಲಿಂದ ಬಂದಿದ್ದಾರೆ, ಎಂಥ ಕಷ್ಟಪಡ್ತಾ ಇದ್ದಾರೆ, ಈ ಹಾಸ್ಪಿಟಲಿಂದ ಅವ್ರಿಗೆ ಏನು ಲಾಭ ಆಗ್ತಾ ಇದೆ, ಅದರ ಬಗ್ಗೆ ಸ್ವಲ್ಪ ನೀವು ಕೂತ್ಕೊಂಡು ಅವ್ರ ಜೊತೆ 5 ನಿಮಿಷ ಮಾತಾಡಿ ಅಂತ. ಹಾಗೆ ಸ್ಕೂಲ್ಗೆ ಹೋಗಿ ಯಾವುದೊಂದು ಮಗು ಜೊತೆ ಮಾತಾಡಿ, ಆವಾಗ ನಿಮಗೆ ಧೈರ್ಯ ಬರುತ್ತೆ, ಸರಿ ನಾವು ಮಾಡ್ತಾ ಇರೋದು ಸರಿನೇ, ನಾವು ಬಿಡಬಾರ್ದು ಅಂತ ಆ ಭಾವನೆ ನಿಮಗೆ ನಿಮ್ಮಲ್ಲೇ ಬರುತ್ತೆ. ಆ ಭಾವನೆ ನಾನು ಎಲ್ಲಿಗೆ ಇಲ್ಲ, ನೀವೇ ಅನುಭವಿಸಿ ಅಂತ ನಾನು ಅವ್ರನ್ನ ಅಲ್ಲಿಗೆ ಕಲಿಸ್ತೀನಿ. ಹೀಗೆ ಅವ್ರಿಗೂ ಅರ್ಥ ಆಗುತ್ತೆ. ಮತ್ತೆ ಒಂದು ಹೊಸ ಸ್ಫೂರ್ತಿಯಿಂದ ಧೈರ್ಯದಿಂದ ತಿರ್ಗಾ ಬರ್ತಾರೆ, ಮತ್ತೆ ಕೆಲಸ ಮಾಡ್ತಾರೆ. ಸೊ ಇದು ಚಾಲೆಂಜಸ್ ಬಂದೇ ಬರುತ್ತೆ. ವಿ ಗೆಟ್ ಇನ್ ಟು ಸೆಲ್ಫ್ ಡೌಟ್, ವಿ ಗೆಟ್ ಇನ್ ಟು ವರೀಸ್. ಈವನ್ ಶ್ರೀರಾಮನಿಗೆ ರಾವಣ ಜೊತೆ ಯುದ್ಧ ಮಾಡಿದಾಗ ಅವ್ರಿಗೆ ಸಂದೇಹ ಬಂತು, ಇದು ಸಾಧ್ಯನ, ಅವ್ರು ಇಷ್ಟು ಪವರ್ಫುಲ್ ಇದ್ದಾನೆ, ನನ್ನ ಹತ್ರ ಏನೂ ಇಲ್ಲ, ಈ ಕಪಿಗಳ ಸೈನ್ಯ ಅಷ್ಟೇ. ಆ ಟೈಮಲ್ಲಿ ಆದಿತ್ಯ ಹೃದಯಂ ಅಂತ ನಮ್ಮ ಋಷಿ ಮುನಿಗಳು ಅಂದರೆ ಅಗಸ್ತ್ಯ ಮುನಿಗಳೇ ಬಂದು ಅವರಿಗೆ ಆದಿತ್ಯ ಹೃದಯ ಹೇಳ್ತಾರೆ. ಶ್ರೀರಾಮನ ಅವತಾರ ಪುರುಷ, ಅವರಿಗೆ ಭಯ, ಅವರಿಗೆ ಆತಂಕ, ಅವರಿಗೆ ಆತಂಕಗಳು ಬಂದಾಗ ನಾವು ಸಾಮಾನ್ಯ ಮನುಷ್ಯರೇ ಬಂದೇ ಬರುತ್ತೆ. ಅದೇ ಧೈರ್ಯವಾದಿಂದ ನಾವು ಹೋಗ್ಬೇಕು ಅಷ್ಟೇ. ಚೆನ್ನಾಗಿದೆ. ಅದೇ ಥರ ಆಂಜನೇಯನು ಹೇಳ್ತಾನಲ್ಲ, ಸೀತೆ ಹುಡ್ಕೋಕೆ ಹೋದಾಗ ಸಿಗಲಿಲ್ಲ ಅಂದಾಗ ನಾನು ವಾಪಸ್ ಹೋಗಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತಾನೆ. ಆಮೇಲೆ ಅಂತಾನೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನಾದಂಗಾಯ್ತು ಅಂತ ಮತ್ತೆ ಹುಡುಕ್ತಾನೆ. ಅವನೇ ಒಂದು ಮಾತು ಹೇಳ್ತಾನೆ, ಎಲ್ಲಿ ನಿಮ್ಮಲ್ಲಿ ಶ್ರದ್ಧೆ ಆಳವಾಗಿದೆಯೋ ಅಲ್ಲಿ ಸಹಕಾರ ನಿಮಗೆ ಗೊತ್ತಿಲ್ಲದಂಗೆ ಬರ್ತದೆ ಅಂತ.
ಅದರಿಂದ ಛಾಂದೋಗ್ಯ ಮಾತದು ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದೇ ಕೆಲಸ ಅದ್ಭುತ ಆಗಬೇಕಾದ್ರೆ ಮೂರೇ ಇರಬೇಕು ಅಂತ, ವಿದ್ಯಾ ಶ್ರದ್ಧಾ ಉಪನಿಷತ್, ಆ ಮೂರಿದ್ರೆ ಸಾಕು ಅಂತ ಅದನ್ನು ತಾವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದೀರಿ ಅಂತ. ಸದ್ಗುರುಜಿ, ನನಗೆ ಒಂದು ಪ್ರಶ್ನೆ, ಮೇಷ್ಟ್ರಾಗಿ ನಾನು 50 ವರ್ಷ ಆಯಿತು ಮೇಷ್ಟ್ರಾಗಿದ್ದೀನಿ. ಈಗ ನಾವು ಹೆಚ್ಚೆಚ್ಚು ಮಾಹಿತಿ ಹೊಂದಿರುವಂಥ, ತಾಂತ್ರಿಕವಾಗಿ ನಿಪುಣರಾಗಿರುವಂಥ ಯುವಜನರನ್ನು ರೂಪಣೆ ಮಾಡ್ತಾ ಇದ್ದೀವಿ. ಶಾಲೆ ಕಾಲೇಜುಗಳಿಂದ ಬರ್ತಾ ಇದ್ದಾರೆ ಹುಡುಗರು. ಆದರೆ ಕರುಣೆ ಉಳ್ಳಂಥ, ಧೈರ್ಯಶಾಲಿಯಾದಂಥ, ಸಾಮಾಜಿಕ ಹೊಣೆಗಾರಿಕೆ ಉಳ್ಳಂಥ ಮಾನವರನ್ನು ರೂಪಿಸ್ತಾ ಇದ್ದೇವ ನಾವು? ನಿಮ್ಮ ದೃಷ್ಟಿಯೊಳಗೆ ಈ ಸಮಕಾಲೀನ ಶಿಕ್ಷಣದ ಅತ್ಯಂತ ಗಂಭೀರವಾದಂಥ ಕೊರತೆ ಯಾವುದು ಅಂತ? ಇವತ್ತು ಈ 25 ವರ್ಷದಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಪ್ರಗತಿ ಮಾಡಿದ್ದೇವೆ. ಮೊದಲು ಕಂಪ್ಯೂಟರ್ಸ್ ಇರಲಿಲ್ಲ, ಇವತ್ತು ಕಂಪ್ಯೂಟರ್ಸ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ನೀವು ಹೆಸರು ಹೇಳಿ, IITs, IISCs, IIITs, ಸೆಂಟ್ರಲ್ ಯೂನಿವರ್ಸಿಟಿ, ಸ್ಟೇಟ್ ಯೂನಿವರ್ಸಿಟಿ, ಎಲ್ಲ ಕಡೆ ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಕಟ್ಬಿಟ್ಟಿದ್ದೀವಿ ನಾವು. ಆದರೆ ನಿಜವಾದಂಥ ಮಾನವ ಚರಿತ್ರೆ ನಿರ್ಮಾಣ ನಾವು ಮಾಡ್ತಾ ಇದ್ದೀವ, ಅದನ್ನು ನಾವು ಪ್ರಶ್ನಿಸ್ಕೋಬೇಕು ಅಷ್ಟೇ. ಅವರ ಬೌದ್ಧಿಕ ಕ್ಷಮತೆ ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಅವರು ಚೈತನ್ಯದಲ್ಲಿ, ಅವರಲ್ಲಿ ಕಾರುಣ್ಯ ಅಥವಾ ಪ್ರೀತಿ, ಸಹನೆ, ಆ ಮಾನವೀಯ ಮೌಲ್ಯಗಳು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವ ಇಲ್ವೋ ಅಂತ ನಾವು ಪ್ರಶ್ನಿಸ್ಕೋಬೇಕು. ಅದೇ ದೊಡ್ಡ ಕೊರತೆ ಇವತ್ತು. ನಾವು ವಿ ಆರ್ ಬಿಕಮಿಂಗ್ ವೆರಿ ಇಂಟೆಲಿಜೆಂಟ್ ಹ್ಯೂಮನ್ಸ್, ಬಟ್ ವಿ ಆರ್ ನಾಟ್ ಕಂಪ್ಯಾಷನೇಟ್ ಹ್ಯೂಮನ್ಸ್. ಕಾಂಪಿಟೆನ್ಸ್ ಇಸ್ ದೇರ್, ಕಂಪ್ಯಾಷನ್ ಇಸ್ ನಾಟ್ ದೇರ್. ಸೊ ಅದಕ್ಕೆ ನಾವು ಆ ಕರುಣೆ ಇಲ್ಲ ಹೃದಯ, ನಿಜವಾದ ಹೃತ್ ಪ್ಲಸ್ ದಯ ಅಂತ ಬಾಬಾ ಅವರು ಹೇಳ್ತಾ ಇದ್ರು. ಹೃದಯ ಅಂದರೆ ದಯದಿಂದ ಕೂಡಿದ ಆ ಹೃದಯ ಇರಬೇಕು, ಅಥವಾ ಅದು ಸುಮ್ಮನೆ ಒಂದು ಆರ್ಗನ್ ಅಷ್ಟೇ. ಸೊ ಹೀಗೆ ಅದು ನಿಜವಾಗ ಅವರಲ್ಲಿ ಆ ದಯೆ ಇದೆಯಾ, ಮಕ್ಕಳಲ್ಲಿ ಆ ಪ್ರೀತಿ ಇದೆಯಾ, ಸೇವೆ ಭಾವ ಇದೆಯಾ, ಅದು ನಾವು ಪ್ರಶ್ನಿಸ್ಕೋಬೇಕು. ಅದು ನಾವು ಹೇಳ್ಕೊಡ್ತಾ ಇಲ್ಲ. ಯಾಕೆಂದರೆ ಎಲ್ಲ ಕಡೆ ಎಲ್ಲ ಬಿಸ್ನೆಸ್ ಆಗಿದೆ. ಅಲ್ಲ, ಒಂದು ಕ್ಷಣವೂ ಕೂಡ ಬೇರೆದ ಬಗ್ಗೆ ಅವ್ರು ಮಾತಾಡಬಾರ್ದಂಥ ಕ್ಲಾಸ್ನಲ್ಲಿ. ಬರೀ ಸಬ್ಜೆಕ್ಟ್ ಒಳ್ಳೆ ಮಾರ್ಕ್ಸ್ ಬರಬೇಕು, ರ್ಯಾಂಕ್ಸ್ ಬರಬೇಕು, ಅದಾದಮೇಲೆ ದೊಡ್ಡ ಪದವಿ ಅಥವಾ ದೊಡ್ಡ ಉದ್ಯೋಗ ಸಿಗಬೇಕು ಅಷ್ಟೇ. ಪೇರೆಂಟ್ಸ್ ಕೂಡ ತುಂಬ ಪ್ರೈವೇಟ್ ಸ್ಕೂಲಿಂದ ಟೀಚರ್ಸ್ ಬಂದು ನಮ್ಮನ್ನು ಜಾಯ್ನ್ ಆಗ್ತಾರೆ. ನಾನೊಬ್ಬನು ಹೀಗೆ ಕೇಳಿದ್ದೀನಿ, ನಿಮಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಇಷ್ಟೆಲ್ಲ ಸಿಗ್ತಾ ಇದೆಲ್ಲ ಸಂಬಳ, ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ. ಅವಳು ಹೇಳಿದ್ರು, ನಾನಲ್ಲಿ ಸ್ವಲ್ಪ ಕೂಡ ಬಾಬಾ ಅವ್ರ ತತ್ವ ಅಥವಾ ಯಾವುದೊಂದು ಮಾರಲ್ ಕ್ಲಾಸಸ್, ನಾವು ಒಂದು ಕತೆ ಹೇಳಲಿಕ್ಕೆ ಹೋಗಿದ್ರೆ ಪೇರೆಂಟಿಂದ ಕಂಪ್ಲೇಂಟ್ ಬರ್ತಾ ಇತ್ತು, ಈ ಮೇಡಮ್ ನಮ್ಮ ಮಗುವಿನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ, ಈ 5 ಮಿನಿಟ್ಸ್ ಬೇರೆ ಬೇರೆ ಕತೆಗಳು ಹೇಳ್ತಾರೆ, ಅದರಲ್ಲಿ ಸೈನ್ಸ್ ಹೇಳಬೇಕು, ಮ್ಯಾಥ್ಸ್ ಹೇಳಬೇಕು, ಅದಕ್ಕೆ ತಾನೇ ನಾವು ದುಡ್ಡು ಕಟ್ತಾ ಇದ್ವಿ. ಹಾಗೆ ಮ್ಯಾನೇಜ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ಮ್ಯಾನೇಜ್ಮೆಂಟ್ ಅವರು ಈ ಮೇಡಮ್ನ ಕರೆದು, ತಾವಿಗೆ ಎಲ್ಲ ನಿಮ್ಮ ಭಾವ ಸರಿ, ಆದರೆ ನಮಗೆ ಇಂಥ ಕಂಪ್ಲೇಂಟ್ಸ್ ಬರ್ತಾ ಇದೆ, ಇಂಥ ಮಾಡಬಾರ್ದು ಅಂಥ ಪರಿಸ್ಥಿತಿಗೆ ಇವತ್ತು ನಮ್ಮ ವಿದ್ಯೆ ಸಂಸ್ಥೆಗಳೆಲ್ಲವೂ ಕೂಡ ಬಂದಿದೆ. ಬರೀ ನಾವು ಫಿಲ್ಲಿಂಗ್ ದ ಹೆಡ್ ವಿತ್ ಇನ್ಫಾರ್ಮೇಷನ್ ಬಟ್ ನಾಟ್ ಹಾರ್ಟ್ ವಿತ್ ಕಂಪ್ಯಾಷನ್. ಸೊ ಅದು ದೊಡ್ಡ ಒಂದು ದುರಂತ. ಏಕೆಂದರೆ ವಿ ಆರ್ ಕ್ರಿಯೇಟಿಂಗ್ ಫ್ರಾಂಕೆನ್ಸ್ಟೈನ್ಸ್, ವೆರಿ ಕೇಪಬಲ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ವೆರಿ ಡೇಂಜರಸ್, ಬಿಕಾಸ್ ದೇ ಆರ್ ನಾಟ್ ಗುಡ್ ಫಾರ್ ಎನಿಬಡಿ ಆ್ಯಂಡ್ ದೇ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಫಾರ್ ದೇರ್ ಸೆಲ್ಫಿಶ್ ಗೇನ್, ದೇ ವಿಲ್ ಡ್ಯಾಮೇಜ್ ದಿ ಸೊಸೈಟೀಸ್. ಅಂತ ಒಂದು ಮಾನವರು ತಯಾರು ಮಾಡಬೇಕು, ದಾನವರು ತಯಾರು ಮಾಡಬಹುದು. ದಾನವರಿಗೆ ಎಷ್ಟೋ ಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ದೈಹಿಕ ಶಕ್ತಿ ಇದೆ, ಆದರೆ ಅವರಲ್ಲಿ ಚರಿತ್ರೆ ಇಲ್ಲ. ರಾವಣ ವಾಸ್ ಮಚ್ ಸ್ಟ್ರಾಂಗರ್, ಇಂಟೆಲಿಜೆಂಟ್, ಬಟ್ ಹಿ ಡಿಡ್ ನಾಟ್ ಹ್ಯಾವ್ ದ ಸ್ಟ್ರೆಂತ್ ಆಫ್ ಕ್ಯಾರೆಕ್ಟರ್. ಸೊ ಆದ್ದರಿಂದ ನಾವು ನಿಜವಾದ ದೈವಿ ಪುರುಷರು ನಾವು ತಯಾರು ಮಾಡಬೇಕು. ಆ ಅಧ್ಯಾತ್ಮ ವಿಜ್ಞಾನ ಅಂತ ವಿದ್ಯೆಯಿಂದ ನಾವು ಆಧ್ಯಾತ್ಮಿಕತೆ ಬೆಳೆಸಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ, ಅದರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ. ಕ್ಲಾಸ್ ಆಗಲಿ ಅಥವಾ ಟೀಚರ್ಸ್ ಆಗಲಿ ಯಾರೂ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಮನೆಯಲ್ಲಿ ಕೂಡ ಪೇರೆಂಟ್ಸ್ ಕೂಡ ಅದರ ಬಗ್ಗೆ ಹೇಳ್ತಾ ಇಲ್ಲ. ಹೀಗೆ ಮಕ್ಕಳ ಗತಿ ಏನು? ಅವ್ರು ತಪ್ಪದಾರಿನಲ್ಲಿ ಹೋಗಿದ್ರೆ ಯಾರು ತಪ್ಪದು? ಮಕ್ಕಳು ತಪ್ಪಿಲ್ಲ, ನಮ್ಮ ತಪ್ಪು ಅಂತ ನಾನು ಹೇಳ್ಕೊಡ್ತೆ. ಅದಕ್ಕೆ ಈ ಮಾರಲ್ ಎಜುಕೇಷನ್ ಹ್ಯಾಸ್ ಟು ಬಿ ಮೇಡ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಆಲ್ ಎಜುಕೇಷನ್ ಸಿಸ್ಟಮ್. ಮೊದಲಿತ್ತು, ಇವತ್ತು ಅದೂ ಇಲ್ಲ. 1 hour ಕೂಡ ನಾವು 1 ಗಂಟೆ ಕೂಡ ಒಂದು ವೀಕ್ನಲ್ಲಿ ನಾವು ಕೊಡ್ತಾ ಇಲ್ಲ. ಅದು ನಾವು ಪುನಃ ಎಜುಕೇಷನ್ ಸಿಸ್ಟಮ್ನಲ್ಲಿ ತರಬೇಕು ಅಂತ ನನ್ನ ಅಭಿಪ್ರಾಯ. ಈಗ ಒಂದು ಟ್ರಯಾಂಗಲ್ ಇದೆ ಗುರುಜಿಯದು. ಒಂದು ಬಾಲಕರು, ವಿದ್ಯಾರ್ಥಿಗಳು ಮತ್ತು ಶಾಲೆ, ಈ 3 ಟ್ರಯಾಂಗಲ್ನಲ್ಲಿ ಎಲ್ಲ ಕಡೆಗೂ ಸ್ವಲ್ಪ ಕೊರತೆ ಆಗಿದೆ. ಈ ಇಡೀ ಶಿಕ್ಷಣ ಅನ್ನುವಂಥ ಪ್ರಕ್ರಿಯೆಯಲ್ಲಿ ಅತ್ಯಂತ ಮೂಲದಲ್ಲಿರುವಂಥವರು ಶಿಕ್ಷಕರು. ಕ್ವಾಲಿಟಿ ಆಫ್ ಎಜುಕೇಷನ್ ಈಸ್ ಜಸ್ಟ್ ಆ್ಯಸ್ ಗುಡ್ ಆಸ್ ದಿ ಕ್ವಾಲಿಟಿ ಆಫ್ ಟೀಚರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಟ್ಯಾಗೋರ್ ಚಂದ ಹೇಳಿದರು, ಎ ಕ್ರಿಯೇಟಿವ್ ಟೀಚರ್ ಕ್ಯಾನ್ ಮೇಕ್ ದಿ ಕ್ಲಾಸ್ excellent under the shade of a tree,
ಬಟ್ ಅನ್ ಅನ್ಕ್ರಿಯೇಟಿವ್ ಟೀಚರ್ ಕ್ಯಾನ್ ಮೇಕ್ ದಿ ಚಿಲ್ಡ್ರನ್ ಸ್ಲೀಪ್ ಇನ್ ದ ಏರ್ ಕಂಡೀಷನ್ ಕ್ಲಾಸ್ ರೂಮ್ಸ್ ಅಂತ. ನಮಗೆ ಮಕ್ಕಳಿಗೆ ಮೌಲ್ಯವನ್ನು ಕಲಿಸಬೇಕಾದ್ರೆ ಶಿಕ್ಷಕರು ಮಾದರಿ ಆಗಬೇಕು. ಬಾಯಿಂದ ಹೇಳಿದರೆ ಆಗೋಲ್ಲ. ಆ ಶಿಕ್ಷಕರು ಏನು ಮಾಡಬೇಕು ನಾವೀಗ? ನಿಜವಾಗಿ ಶಿಕ್ಷಕರಾಗಬೇಕಂದ್ರೆ ಹೃದಯದಿಂದ ಅದು ಬರಬೇಕು, ನಾನು ಶಿಕ್ಷಕ ಆಗಬೇಕು ಅಂತ. ಸುಮ್ಮನೆ ಒಂದು ಉದ್ಯೋಗಕ್ಕೋಸ್ಕರ ಅಥವಾ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ಗೋಸ್ಕರ ಅಥವಾ ಈಸಿ ಲೈಫ್ಗೋಸ್ಕರ ಆಗಬಾರ್ದು. ಟು ಬಿ ಎ ಟೀಚರ್ ಇಸ್ ಟು ಬಿಲ್ಡ್ ದ ಫ್ಯೂಚರ್. ಅಲ್ಲ, ಇದು ದೊಡ್ಡ ಜವಾಬ್ದಾರಿ. ಅದು ಒಳಗಿಂದ ಬರಬೇಕು. ನಾನು ಶಿಕ್ಷಕರಾಗಿ ಇಂಥ ಚರಿತ್ರೆ ನಿರ್ಮಾಣ ಮಾಡಬೇಕು, ಮಕ್ಕಳ ಭವಿಷ್ಯ ನಾವು ನಿರ್ಮಾಣ ಮಾಡಬೇಕು, ದೇಶದ ಭವಿಷ್ಯ ನಿರ್ಮಾಣ ಮಾಡಬೇಕು, ಆ ಭಾವನೆ ಒಳಗಿಂದ ಬರಬೇಕು. ಮೊದಲನೇ ಕ್ವಾಲಿಫಿಕೇಶನ್ ಫಾರ್ ಟೀಚರ್ ಇಸ್ ದಟ್ ಯು ಶುಡ್ ಹ್ಯಾವ್ ದಟ್ ಇನ್ಸ್ಪಿರೇಷನ್ ಫ್ರಮ್ ಇನ್ಸೈಡ್. ಸುಮ್ಮನೆ ಇವ್ರನ್ನ ನೋಡಿ ಅವ್ರನ್ನ ನೋಡಿ ಅಥವಾ ಒಳ್ಳೆ ಸಂಬಳ ಸಿಕ್ತತ್ತಿಗೆ ಹೋಗಬಾರ್ದು ಅಂತ ಮೊದಲನೇದು. ಎರಡನೇದಂದರೆ ಶಿಕ್ಷಕರ ಜವಾಬ್ದಾರಿ ಏನಂದರೆ ಅವರು ತಾಯಿ ಆಗಬೇಕು, ತಂದೆ ಆಗಬೇಕು, ಗುರು ಕೂಡ ಆಗಬೇಕು, ಬಂಧುವೂ ಆಗಬೇಕು. ಅವರು ಎಲ್ಲ ಪಾತ್ರಗಳನ್ನು ಅವರೇ ಧರಿಸಬೇಕು. ಒಬ್ಬ ಮಗು ದ ವೇಕಿಂಗ್ ಟೈಮ್ ಆಫ್ ಅ ಚೈಲ್ಡ್ 8 ಗಂಟೆ ಅವರು ಸ್ಕೂಲ್ನಲ್ಲಿ ಇರ್ತಾನೆ. ಸೊ ಯು ಆರ್ ಗೆಟಿಂಗ್ ದ ಲಯನ್ಸ್ ಶೇರ್ ಆಫ್ ದಿ ಅಟೆನ್ಷನ್ ಆಫ್ ದ ಚೈಲ್ಡ್. ಮನೆಗೆ ಹೋದ್ಮೇಲೆ ಅವ್ರು ಟಿವಿ ನೋಡ್ತಾನೆ ಅಥವಾ ಇದು ಕೆಲಸ ಮಾಡ್ಕೊಡ್ತಾನೆ ಮತ್ತು ಮಲ್ಕೊಡ್ತಾನೆ. ಬಟ್ ವೆನ್ ಈಸ್ ಅವೇಕ್, ಆಟ ಜಾಗೃತವಾಗಿದ್ದಾಗ ಅದು ಸ್ಕೂಲ್ನಲ್ಲಿ ಇರ್ತಾನೆ ಮಗು. ಸೊ ಆ ಸಮಯದಲ್ಲಿ ಶಿಕ್ಷಕನೇ ಎಲ್ಲವೂ ಆಗಬೇಕು. ಜಸ್ಟ್ ಟೀಚರ್ ಪಾಸಿಂಗ್ ಇನ್ಫಾರ್ಮೇಷನ್. ಈ ಶುಡ್ ಬಿಕಮ್ ಅ ಗುರು, ಆಫ್ ಕೋರ್ಸ್ ಈ ಶುಡ್ ಬಿಕಮ್ ಅ ಮದರ್, ಈ ಶುಡ್ ಬಿಕಮ್ ಅ ಫಾದರ್, ಈ ಶುಡ್ ಬಿಕಮ್ ಅ ಫ್ರೆಂಡ್. ಆ ಮಗುಗೆ ಏನು ಬೇಕು ಅದರ ಪ್ರಕಾರ ಅವರನ್ನೇ ಬದಲಾವಣೆ ಮಾಡ್ಕೊಂಡು ಪರಿವರ್ತನೆ ಮಾಡ್ಕೊಂಡು ಮಕ್ಕಳ ಜೊತೆ ಇರಬೇಕು. ದಟ್ ಈಸ್ ದಿ ಅದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆಫ್ ಕೋರ್ಸ್ ಸಬ್ಜೆಕ್ಟ್ ನಾಲೆಜ್ ಅಂಡ್ ಆಲ್ ಇಸ್ ದೇರ್, ಬಟ್ ಇಫ್ ಯು ಡೋಂಟ್ ಲವ್ ಯುವರ್ ಚಿಲ್ಡ್ರನ್, ಬೆಟರ್ ನಾಟ್ ಬಿ ಎ ಟೀಚರ್. ನಿಜವಾದಂಥ ಪ್ರೀತಿ ಇರಬೇಕು ಮಕ್ಕಳ ಮೇಲೆ. ಅವ್ರು ತಪ್ಪು ಮಾಡ್ತಾರೆ, ಏನೇನೋ ಮಾಡ್ತಾರೆ, ಆದರೆ ನಿಜವಾದಂಥ ಪ್ರೀತಿ ಇದ್ದರೆ ಅದನ್ನು ಸುಧಾರಿಸಲಿಕ್ಕೆ ನಿಮಗೆ ಭಗವಂತ ಆಸಕ್ತಿ ಕೊಡ್ತಾನೆ. ಸೊ ಇಫ್ ಯು ಕಾಂಟ್ ಲವ್ ಯುವರ್ ಚಿಲ್ಡ್ರನ್, I tell our teachers, you lose the right to teach them. You lose the right to correct them. ನಿಮಗೆ ಅಧಿಕಾರನೇ ಇಲ್ಲ. ಆ ಮಕ್ಕಳನ್ನ ಪ್ರೀತಿಸ್ತಾ ಇಲ್ಲ ಅಂದರೆ ಮಕ್ಕಳ ಮೇಲೆ ನಿಮಗೆ ಯಾವ ಅಧಿಕಾರ ಇಲ್ಲ. ನೀವು ಟೀಚರ್ ಸುಮ್ಮನೆ ಹೆಸರಿಗೋಸ್ಕರ ಇದ್ರಿ, ಅದು ಹೊರತು ನಿಜವಾದಂಥ ಟೀಚರ್ ಅಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಫಿಕೇಶನ್ಸ್ ಟು ಮೀ. ನನಗೆ ಹೋದ ವರ್ಷ ಒಂದು ಅವಕಾಶ ಸಿಕ್ಕಿತ್ತು. ಮುದ್ದೇನಹಳ್ಳಿಯಲ್ಲಿ ತಮ್ಮಲ್ಲಿ ಶಿಕ್ಷಕರ ತರಬೇತಿ ಪಡೆದಂಥ ಸುಮಾರು 200-250 ಜನ ತರುಣಿಯರನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ. ಮಾತು ಮುಗಿದ ಮೇಲೆ ಅವ್ರ ಹತ್ರ ಮಾತಾಡುವಾಗ ನಾನೊಂದು ಪ್ರಶ್ನೆ ಕೇಳಿದ್ದೆ, ಹುಡುಗಿಗೆ ಕೇಳಿದೆ, ಮುಂದೆ ಏನು ಮಾಡ್ಬೇಕಂತಿದ್ದೀರಿ ಅಂತ. ನನಗೆ ಗೊತ್ತಿಲ್ಲ ಅಂದ್ಲಕ್ಕೆ. ಎಲ್ಲಿ ಹೇಳ್ತಾರೋ ಆ ಶಾಲೆಗೆ ಹೋಗ್ತೀನಿ. ಇದು ನನಗೆ ಆಶ್ಚರ್ಯ ಅನಿಸ್ತು. ಆ ಹುಡುಗಿ ಹೇಳ್ತಾಳೆ, ಎಲ್ಲಿಗೆ ಹೋಗ್ತೀಯ ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ, ಎಲ್ಲಿಗೆ ಹೋಗು ಅಂತಾರೆ ಅಲ್ಲಿ ಹೋಗ್ತೀನಿ. ಅಲ್ಲಪ್ಪ ಹೇಗೆ ಹೋಗ್ತೀಯ ಅಂತ ಹೇಳಿದೆ. ಅದು ನನ್ನ ಚಿಂತೆ ಇಲ್ಲ. ಈ ಊರಿಗೆ ಹೋಗು, ಹಳ್ಳಿಗೆ ಹೋಗು, ಪಾಠ ಮಾಡುವಂದ್ರೆ ಮಾಡ್ತಾರೆ, ಈ ಶಾಲೆಗೆ ಹೋಗೋದ್ರೆ ಮಾಡ್ತೀನಿ. ಆ್ಯಂಡ್ ಐ ಹ್ಯಾವ್ ಡೆಡಿಕೇಟೆಡ್ ಮೈ ಲೈಫ್ ಟು ಟೀಚಿಂಗ್ ಅಂತ ಹೇಳಿದೆ. ಇದು ಎಲ್ಲ ಕಡೆಗೂ ಬರಬೇಕಲ್ಲ ಗುರುಜಿ. ಇದು ನಾನೊಂದು ಸಂಶೋಧನೆ ಪ್ರಕಾರ ಹೇಳಬೇಕಾದ್ರೆ ಇವತ್ತು 91% ಆಫ್ ದ ಟೀಚರ್ಸ್ ಹೂ ಕಮ್ ಟು ಟೀಚ್ ವಿತ್ B.Ed ಡಿಗ್ರಿ ಹ್ಯಾವ್ ನಾಟ್ ಅಟೆಂಡೆಡ್ ಎ ಸಿಂಗಲ್ ಕ್ಲಾಸ್. ಸರ್ಟಿಫಿಕೇಟ್ ಇದೆ, ಕಾಲೇಜ್ ಹೋಗಿಲ್ಲ. ಅಬ್ಸೆನ್ಷಿಯಾ B.Ed ಜಾಸ್ತಿ ಆಗಿದೆ. ಅವ್ರ ಕಡೆ ಪೇಪರ್ ಇದೆ, ಹೊರತಾಗಿ ಜ್ಞಾನ ಇಲ್ಲ. ಅವ್ರ ಕ್ಲಾಸಲ್ಲಿ ಮಕ್ಕಳಿಗೆ ಕಳಿಸೋಕೆ ಎಷ್ಟು ಹೆದರಿಕೆ ಆಗುತ್ತೆ ನಮಗೆ. ಇದನ್ನು ಸ್ವಲ್ಪ ಆದರೂ ಹೇಗೆ ಚೇಂಜ್ ಮಾಡ್ಬೋದು? 5% ಆದರೂ ಚೇಂಜ್ ಮಾಡ್ಬೋದಾ? ಏನು ಮಾಡ್ಬೋದು ಇದಕ್ಕೆ? ಅದೇ ಹೇಳ್ತಾ ಇದ್ದೀನಿ. ಮೊದಲನೇ ಫಸ್ಟ್ ವಿ ಶುಡ್ ರೆಸ್ಪೆಕ್ಟ್ ದ ಪ್ರೊಫೆಷನ್ ಆಫ್ ಟೀಚಿಂಗ್. ನಾವು ಟೀಚರ್ಸ್ಗೆ ಸುಮ್ಮನೆ ಹೇಳ್ತೀವಿ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ, ನಿಜವಾಗಿ ರೆಸ್ಪೆಕ್ಟ್ ನಾವು ಕೊಡಲ್ಲ. ಯಾಕೆಂದರೆ ಅವ್ರಿಗೆ ಇಷ್ಟು ಸಂಬಳ ಸಿಕ್ಕೋದಿಲ್ಲ, ಅವ್ರ ಹತ್ರ ದೊಡ್ಡ ಕಾರ್ಗಳಿಲ್ಲ, ಅವ್ರ ಹತ್ರ ದೊಡ್ಡ ಬಂಗ್ಲೋ ಇಲ್ಲ. ಇಂಜಿನಿಯರ್ ಆಗಿದ್ದರೆ, ಡಾಕ್ಟರ್ಸ್ ಆಗಿದ್ದರೆ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಒಂದು ಅಂತ ಎಲ್ಲ ಸಿಗುತ್ತೆ. ಹಾಗೆ ನಾವು ಒಂದು ಲಾಸ್ಟ್ 30-40 ಇಯರ್ಸ್ ನಾವು ಶಿಕ್ಷಕರಿಗೆ ಸರಿಯಾದಂಥ ಗೌರವನೇ ಕೊಡಲಿಲ್ಲ. ಆದ್ದರಿಂದ ಯಾರು ಶಿಕ್ಷಕ ಆಗಬೇಕಂತ ಅವ್ರಿಗೆ ಮನಸ್ಸಲ್ಲಿ ಇಲ್ಲ. ಅವರಿಗೆ ಸರಿಯಾದ ಸಮಾಜದಲ್ಲಿ ಸ್ಥಾನಮಾನ ಕೊಡಲೇಬೇಕು. ಯಾಕೆಂದರೆ ಆಚಾರ್ಯ ದೇವೋಭವ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ದರಿಂದ ಏನಾಯಿತು, ಶಿಕ್ಷಕರ ಮಕ್ಕಳೇ ಶಿಕ್ಷಕರಾಗ್ತಾ ಇಲ್ಲ. ನಮ್ಮ ಶಾಲೆಯಲ್ಲಿ ತುಂಬ ಜನ ಇದ್ದಾರೆ, ಶಿಕ್ಷಕರೇ ಹೇಳ್ತಾರೆ ನೀವು ಏನೇ ಆಗಲಿ ಶಿಕ್ಷಕರಾಗಬಾರ್ದು, ಯಾಕಂದರೆ ಮಾನ ಇಲ್ಲ, ಸ್ಥಾನ ಇಲ್ಲ, ಗೌರವ ಇಲ್ಲ, ಏನಿಲ್ಲ ಸಮಾಜದಲ್ಲಿ ಅಂತ. ಯಾರಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾರೆ? ಸಮಾಜವನ್ನೇ ಮಾಡಿದೆ. ಯಾಕೆಂದರೆ ಎಲ್ಲ ದುಡ್ಡು, ಸಕ್ಸಸ್ ಈಸ್ ಈಕ್ವಲ್ ಟು ಮನಿ ಅಷ್ಟೇ. ಎಲ್ಲವುದರಲ್ಲಿ ಎಲ್ಲಿ ದುಡ್ಡು ಹೆಚ್ಚು ಸಿಕ್ಕುತ್ತೆ ಅದನ್ನೇ ಜೀವನದಲ್ಲಿ ಸಕ್ಸಸ್ ನಿಮಗೆ, ಅಥವಾ ಫೇಲಿಯರ್ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಏನಾಗುತ್ತೆ, ಎಲ್ಲರೂ ಅದರ ಒಳಗೆ ಉದ್ಯೋಗಕ್ಕೋಸ್ಕರ ಅಥವಾ ಯಾವುದೊಂದು ದೊಡ್ಡ ಡಿಗ್ರಿಗೋಸ್ಕರ ಹೋಗ್ತಾರೆ. ಎಷ್ಟು ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ ಔಟ್ ಆಫ್ ಪ್ರೆಷರ್ ಫಾರ್ ಮೆಡಿಕಲ್ ಅಡ್ಮಿಷನ್ ಆರ್ IITs ಆರ್ ಎಂಜಿನಿಯರಿಂಗ್. ಅವ್ರ ಪೋಷಕರೇ ಅವ್ರ ಮೇಲೆ ಇಷ್ಟು ಪ್ರೆಷರ್ ಆಗ್ತಾರೆ. ಪಿಯರ್ ಪ್ರೆಷರ್, ಸಮಾಜದವರು ಪ್ರೆಷರ್ ಮಾಡ್ತಾರೆ. ಅವ್ರು ಟೀಚರ್ ಆಗಬೇಕಂದ್ರೆ ಅವ್ರಿಗೆ ಬಿಡಲ್ಲ.
ಅವ್ರ ಒಳಗೆ ಟೀಚರ್ ಇದ್ದಾನೆ, ಅದೇ ಹೊರಗೆ ಅವ್ರು ಇಂಜಿನಿಯರ್ ಆಗಿ ಮಾಡ್ತಾ ಇದ್ದಾನೆ ಕೆಲಸ, ಅವ್ರಿಗೆ ತೃಪ್ತಿನೇ ಇಲ್ಲ, ಸಂತೋಷನೇ ಇಲ್ಲ. ಅಂಥ ದುರಂತ ನಾವು ಹಾಕಬೇಕಂದ್ರೆ ಮೊದಲನೇ ಶಿಕ್ಷಕರಿಗೆ ನಾವು ಗೌರವ ಕೊಡಬೇಕು. ಅವರು ಕೂಡ ಸರಿಯಾದಂಥ ಸ್ಥಾನಮಾನ ಮತ್ತು ಸರಿಯಾದ ಸಂಬಳ ಎಲ್ಲ ನಾವು ಕೊಡಬೇಕು. ಮೀನ್ಸ್ ಪೀಪಲ್ ಶುಡ್ ವಾಂಟ್ ಟು ಬಿಕಮ್ ಟೀಚರ್ಸ್. ಫಿನ್ಲ್ಯಾಂಡ್ ಇಸ್ ಲೈಕ್ ದಟ್. ಟೀಚರ್ಸ್ ಆರ್ ವೆಲ್ ಟೇಕನ್ ಕೇರ್ ಆಫ್. ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಟೀಚರ್ ಬಿಕಾಸ್ ಇಟ್ಸ್ ವೆಲ್ ಪೇಡ್ ಜಾಬ್. ಇವತ್ತೇನಾಗ್ತದೆ, ನಾವು ಶಿಕ್ಷಕ ಆಗಿದ್ವಿ, ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಸ್ಟೂಡೆಂಟು ಯಾವುದು ಇಂಜಿನಿಯರ್ ಆಗಿದೆ, ಅವ್ರಿಗೆ ನಮಗಿಂತ ಡಬಲ್ ಸಂಬಳ ಸಿಕ್ಕುತ್ತೆ. ನಾನು ಸ್ಕೂಟರ್ನಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ BMW ಹೋಗ್ತಾನೆ ಅವರು. ಅದನ್ನ ನೋಡಿ ನಮ್ಮ ಮಕ್ಕಳು ಹೇಳ್ತಾರೆ, ಏನಪ್ಪ ಅಮ್ಮ ನೀವು ಏನು ಸಾಧಿಸಿದಿರಿ ನಿಮ್ಮ ಜೀವನದಲ್ಲಿ. ನಾವು ಆವಾಗ ಹೇಳಿದ್ರೆ, ನಾವು ಇಷ್ಟು ಜನ ಚರಿತ್ರೆ ನಿರ್ಮಾಣ ಮಾಡಿದ್ರೆ, ಇಂತೇನ ಚರಿತ್ರೆ ನಿರ್ಮಾಣ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಸ್ಟೂಡೆಂಟ್ ಹೋಗ್ತಾ ಇದ್ದಾರೆ ಕಾರ್ನಲ್ಲಿ, ನೀವು ಬಸ್ನಲ್ಲಿ ಹೋಗ್ತಾ ಇದ್ರಲ್ಲ. ಈ ಭಾವನೆ ಬಂದಾಗ ಯಾರು ಶಿಕ್ಷಕ ಆಗ್ಲಿಕ್ಕೆ ಅವ್ರಿಗೆ ಬಿಡ್ತಾರೆ ನೋಡಿ. ಎಂಥ ಸ್ಫೂರ್ತಿ ಇದ್ದರೆ ಕೂಡ, ಪ್ರೇರಣೆ ಇದ್ದರೆ ಕೂಡ ಪ್ರಾಕ್ಟಿಕ್ಯಾಲಿಟಿ ನಾವು ನೋಡಬೇಕಲ್ಲ. ಸಮಾಜದಲ್ಲಿ ಅವ್ರಿಗೆ ಸರಿಯಾದಂಥ ಸ್ಥಾನಮಾನ ಮತ್ತು ಇಂಥ ಸಂಬಳ ಗೌರವ ಕೊಡಲಿಲ್ಲ ಅಂದರೆ ಯಾಕೆ ಆಗ್ತಾರೆ? ಸೊ ಆ ಪರಿಸ್ಥಿತಿಗೆ ನಾವು ನಮ್ಮ ಶಿಕ್ಷಕರನ್ನು ಹಾಕಬಾರ್ದು. ಗೌರ್ಮೆಂಟ್ ಹ್ಯಾಸ್ ಟು ಡೂ ಮೋರ್ ದ್ಯಾನ್ ದಿಸ್. ಅದು ಒಂದು. ಎರಡನೇದು, ದೋಸ್ ಹೂ ಹ್ಯಾವ್ ಟೇಕನ್ ಟು ದ ಪ್ರೊಫೆಷನ್ ಆಫ್ ಟೀಚಿಂಗ್, ಅದರಲ್ಲಿ ಕೂಡ ಇಷ್ಟೆಲ್ಲ ಕಷ್ಟ ಇದ್ದರೆ ಕೂಡ ನಾನು ಟೀಚರೇ ಆಗ್ತೀನಿ ಅಂತ ನಿರ್ಧರಿಸ್ಕೊಂಡು ಬರ್ದಿದ್ದಾರೆ, ಹಠದಿಂದ ಅಥವಾ ಪ್ರೇರಣೆಯಿಂದ ಬಂದಿದ್ದಾರೆ, ಅವರು ನಾವು ಸರಿಯಾದಂಥ ಟ್ರೈನಿಂಗ್ ತರಬೇತಿ ಕೊಡಬೇಕು. ಸರಿಯಾದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇಲ್ಲ. ನೀವು B.Ed ಕಾಲೇಜ್ ಬಗ್ಗೆ ನೀವೇ ಹೇಳಿದ್ದೀರಿ, ಅದು ಅಲ್ಲಿ ತುಂಬ ಜನ ಬರ್ತಾರೆ. ಅದಕ್ಕೆ ನಾವು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ವಿ, ಯಾಕೆಂದರೆ ಅಂಥ ಟೀಚರ್ಸ್ ಬರ್ತಾ ಇದ್ರು. ಅದನ್ನು ನೋಡಿ ಮಕ್ಕಳ ಭವಿಷ್ಯ ಏನು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಆರ್ ಅವರ್ ಚಿಲ್ಡ್ರನ್. ಅವರನ್ನು ಇನ್ ದ ಇನ್ಕಾಂಪಿಟೆಂಟ್ ಹ್ಯಾಂಡ್ಸ್ ಆಫ್ ಅನ್ಪ್ರಿಪೇರ್ಡ್ ಟೀಚರ್ಸ್ ಇಫ್ ಯು ಗಿವ್, ವಿ ಆರ್ ಡಿಸ್ಟ್ರಾಯಿಂಗ್ ಅವರ್ ಕಂಟ್ರಿ. ಹೌ ಕ್ಯಾನ್ ಐ ಡೂ ದಿಸ್? ಅದಕ್ಕೆ ನಾವು ಯೂನಿವರ್ಸಿಟಿ ತಯಾರು ಮಾಡಿ ನಮ್ಮ ಮಕ್ಕಳೇ ನಾನು ಹೇಳಿದ್ದೀನಿ, ನೋಡಪ್ಪ ನಿಮ್ಮಲ್ಲಿ ಸ್ವಲ್ಪ ಜನ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಬೇರೆ ಬೇರೆ ಯಾವುದು ಆಗ್ಬೋದು, ಆದರೆ ಸ್ವಲ್ಪ ಜನನೇ ಟೀಚರ್ಸ್ ಆಗಲೇಬೇಕು ಅಂತ. ಇವತ್ತು ಅಂಥ ಮಕ್ಕಳಿಗೆ ನೀವು ಮಾತಾಡ್ತಾ ಇದ್ದಾಗ ಅವಳು ಹೇಳಿದ್ರಲ್ಲ, ಐ ವಾಂಟ್ ಟು ಬಿ ಅ ಟೀಚರ್ ಬಿಕಾಸ್ ಐ ಹ್ಯಾವ್ ಟೋಲ್ಡ್ ದೆಮ್ ನಾಟ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಫೈಂಡ್ ಫುಲ್ಫಿಲ್ಮೆಂಟ್ ಇನ್ ಲೈಫ್, ಮೋರ್ ಇಂಪಾರ್ಟೆಂಟ್ಲಿ ವಿ ವಿಲ್ ಟೇಕ್ ಕೇರ್ ಆಫ್ ಯು. ನಾವು ನಿಮ್ಮನ್ನು ನೋಡ್ಕೊಳ್ತೀವಿ, ನಿಮ್ಮ ಅಪ್ಪ ಅಮ್ಮನನ್ನು, ನಿಮ್ಮ ಜವಾಬ್ದಾರಿ ಎಲ್ಲ ನಾವು ಸಂಸ್ಥೆಯಾಗಿ ನೋಡ್ಕೊಳ್ತೀವಿ. ಸೊ ದ್ಯಾಟ್ ಅಶ್ಯೂರೆನ್ಸ್ ಟೀಚರ್ಸ್ ನೀಡ್ ಟು ಹ್ಯಾವ್. ಅದರ್ವೈಸ್ ವಾಟ್ ಈಸ್ ದರ್ ಫ್ಯೂಚರ್ ಅಂತ ಅವ್ರು ಕೇಳ್ತಾ ಇರ್ತಾರೆ. ಆ್ಯಪತಿ ಇರಬಾರ್ದು ಟೀಚರ್ಸ್ ಪ್ರತಿ ಒಂದು ಗೌರವ ಇರಬೇಕು. ಅದು ಮೊದಲನೇ ಬದಲಾವಣೆ. ಎರಡರಿಂದ ಒಂದು ಸರಿಯಾದಂಥ ಸಪೋರ್ಟ್ ಕೊಡಬೇಕು ನಾವು, ವೆದರ್ ಇಸ್ ಟ್ರೈನಿಂಗ್ ಸಪೋರ್ಟ್ ಆರ್ ಎನಿ ಅದರ್ ಕೈಂಡ್ ಆಫ್ ಸಪೋರ್ಟ್ ಅಂತ ಮಾಡಿದರೆ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಸರಿಯಾದಂಥ ಸಪೋರ್ಟ್ ಸಿಗ್ತಾ ಇಲ್ಲ. ಸರ್ಕಾರದಿಂದ ಮಾಡಲಿಕ್ಕೆ ಆಗುತ್ತಂದರೆ ಮಾಡಬೇಕು, ಆದರೆ ಸಮಾಜ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ನನ್ನ ಅಭಿಪ್ರಾಯ. ಸದ್ಗುರುಜಿ ನಮ್ಮ ಸಂವಾದವನ್ನು ಕಲಬುರಗಿಗೆ ಕರ್ಕೊಂಬರೋಣ. ಕಲಬುರಗಿ ಕಾರ್ಯಕ್ರಮದ ಸ್ಥಳ ಮಾತ್ರ ಅಲ್ಲ, ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಕಮಲಾಪುರ ತಾಲೂಕಲ್ಲಿದೆ. ಧ್ಯೇಯದ ಪೌಷ್ಟಿಕ ಆಹಾರ ಉಪಕ್ರಮಗಳು ಕಲಬುರಗಿ ಮತ್ತು ಪಕ್ಕದ ಜಿಲ್ಲೆ ಶಾಲೆಗಳಿಗೆ ಆಗ್ತಾ ಇದ್ದಾವೆ. ವಿಡಿಯೋ ಕೂಡ ನೋಡಿದ್ವಿ ನಾವು. ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಆರೋಗ್ಯ ವೃತ್ತಿಪರರು, ಉದ್ಯಮಗಳು, ಸೇವಾ ಸಂಸ್ಥೆ ಸಂಘಟನೆಗಳು ಮತ್ತು ನಾಗರಿಕರು ಒಟ್ಟಾಗಿ ಕೆಲಸ ಮಾಡುವ ಮಾದರಿ ಜಿಲ್ಲೆಯಾಗಿ ಕಲಬುರಗಿ ರೂಪುಗೊಳ್ಳಬೇಕಂದ್ರೆ ನಮ್ಮ ಮೊದಲಿನ 3 ಆದ್ಯತೆಗಳು ಯಾವುದಿರಬೇಕು? ಮೂರನೇ ಶಿಕ್ಷಣ, ಸೆಕೆಂಡ್ ಇಸ್ ಹೆಲ್ತ್ ಕೇರ್ ಆರೋಗ್ಯ, ಮೂರನೇದು ಪೋಷಣ. ನಾವು ಯಾವ ಸ್ಟಾರ್ಟ್ ಮಾಡಿದ್ದೀವೋ ಕಲಬುರಗಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ. ನಾವು ಈ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಮಾಡಬೇಕು, ಯಾಕೆಂದರೆ ಇಲ್ಲಿ ನಿಜವಾದಂಥ ಅದು ಬೇಕಾಗಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ಸ್ ಇದ್ದಾವೆ, ಲಾಟ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇವೆ, ಪ್ರೈವೇಟ್ ತುಂಬ ಇದೆ, ಗೌರ್ಮೆಂಟ್ನಲ್ಲಿ ಟೀಚರ್ಸ್ ಇಲ್ಲ. ಆಸ್ ಫಾರ್ ಎಸ್ ಐ ನೋ ಇನ್ ಕಲ್ಯಾಣ ಕರ್ನಾಟಕದಲ್ಲಿ ಅಟ್ಲೀಸ್ಟ್ 30,000 ಸ್ಕೂಲ್ ಟೀಚರ್ ವೇಕೆನ್ಸೀಸ್ ಅದೇ. ನಾಟ್ ಈವನ್ ಟಾಕಿಂಗ್ ಅಬೌಟ್ ದ ಯೂನಿವರ್ಸಿಟಿ. 1/3 ಆಫ್ ಯೂನಿವರ್ಸಿಟಿ ಸ್ಟಾಫ್ ಇಸ್ ನಾಟ್ ದಟ್. ಮತ್ತು ನೋಡಿದಾಗ ಇಫ್ ಯು ಲುಕ್ ಎಟ್ ನ್ಯೂಟ್ರಿಷನ್, ಅನೀಮಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಿವಲೆಂಟ್ ಇನ್ ಸಮ್ ಆಫ್ ದೀಸ್ ಡಿಸ್ಟ್ರಿಕ್ಟ್ಸ್, ಎಸ್ಪೆಷಲಿ ದ ಡಿಸ್ಟ್ರಿಕ್ಟ್ಸ್ ಆನ್ ದ ನಾರ್ದರ್ನ್ ಕರ್ನಾಟಕ ಸೈಡ್. ನಾವು ಇಲ್ಲಿ ಕೂಡ ಸಾಯಿ ಶೋರ್ ಮೂಲಕ ಮಕ್ಕಳಿಗೆ ಏನಾಗುತ್ತದೆ, ಸ್ಟಂಟಿಂಗ್ ಬರ್ತದೆ ನೋಡಿ, ಅವ್ರ ಹೈಟ್ ಕಡಿಮೆ ಆಗ್ತಾ ಹೋಗಿದೆ, ಈ ಮಕ್ಕಳ ಹೈಟು. ಯಾಕೆಂದರೆ ಅವ್ರಿಗೆ ಸರಿಯಾದಂಥ ಪೋಷಣ ಸಿಗ್ತಾ ಇಲ್ಲ. ಮತ್ತೇನಾಗುತ್ತೆ, ಬಾಡಿ ಅಡ್ಜಸ್ಟ್ ಆಗಿಬಿಡುತ್ತೆ. ಈ ಕಡಿಮೆ ಅವರಿಗೆ ಪೋಷಣಕ್ಕೆ ಅಡ್ಜಸ್ಟ್ ಆಗುತ್ತೆ, ಮತ್ತು ಹೆಚ್ಚು ಅದು ಬೆಳೆದಲ್ಲ. ಮತ್ತು ಈ ಬೌದ್ಧಿಕ ವಿಕಾಸನ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನ್ಯೂಟ್ರಿಷನ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದೊಂದು. ಮೂರನೇದು ಆರೋಗ್ಯ ಸೇವೆಗಳು ಕೂಡ. ತುಂಬ ಜನ ಬಡವರಿದ್ದಾರೆ, ಅವರಿಗೆ ಸರಿಯಾದಂಥ ಕ್ವಾಲಿಟಿ ಹೆಲ್ತ್ ಕೇರ್ ಕೂಡ ನಾವು ಕೊಡಬೇಕು. ಈ 3 ನಾವು ಮಾಡಿದರೆ ಈ ಕಲ್ಯಾಣ ಕರ್ನಾಟಕ ನಿಜವಾಗಿ ಅದು ನಿಜವಾದಂಥ ಕಲ್ಯಾಣ ಕರ್ನಾಟಕ ಆಗುತ್ತೆ. ವಿ ಹ್ಯಾವ್ ಟು ವರ್ಕ್ ಆನ್ ದೀಸ್ 3 ಮೇನ್ ಥಿಂಗ್ ಅಂತ ನಾವು ಮೊದಲೇ ತಿಳ್ಕೊಂಡೆ. ವಿ ಹ್ಯಾವ್ ಆಲ್ರೆಡಿ ಡನ್ ದಿ ಎಜುಕೇಷನ್, ನ್ಯೂಟ್ರಿಷನ್. 2 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವತ್ತು ಸ್ಕೂಲ್ನಲ್ಲಿ ಬೆಳಗಿನ ಉಪಹಾರ ಸಿಗ್ತಾ ಇದೆ.
ಅದರ ಜೊತೆಗೆ ಇವತ್ತು ನಾವು ಒಂದು ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅದು ಕೂಡ ನಿರ್ಧರಿಸಿದ್ದೀವಿ. ಅದು ಕೂಡ ನಮ್ಮ ಕ್ಯಾಂಪಸ್ ಹತ್ರನೇ ಬರುತ್ತೆ. ಮತ್ತು ಅಲ್ಲಿಂದ ನಾವು ಮುದ್ದಿನಹಳ್ಳಿ ದೊಡ್ಡ ಹಾಸ್ಪಿಟಲ್ಗಳು ಕಳಿಸ್ಬೋದು. ಸೊ ಐ ಥಿಂಕ್ ದೀಸ್ 3 ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಕಲ್ಯಾಣ ಕರ್ನಾಟಕ. ನನಗೊಂದು ಕುತೂಹಲದ ಪ್ರಶ್ನೆ ಇದೆ. ಪ್ರತಿಯೊಂದು ಮಹಾನ್ ಆಂದೋಲನ ಬೆಳೀತಾ ಇದ್ದ ಹಾಗೆ ಅದರ ಮುಂದೆ ಕೆಲವು ಅಪಾಯಗಳು ಬರ್ತವೆ. ಒಂದು ಅಧಿಕಾರಶಾಹಿ, ಸಂಸ್ಥಾತ್ಮಕವಾದಂಥ ಅಹಂಕಾರ, ಅವಲಂಬನೆ, ಮೌಲ್ಯಗಳ ಕ್ಷೀಣತೆ, ಅಥವಾ ಒಬ್ಬ ವ್ಯಕ್ತಿತ್ವದ ಮೇಲೆ ಅತಿಯಾದ ಅವಲಂಬನೆ. ಆಧ್ಯಾತ್ಮಿಕ ಸೇವಾ ಆಂದೋಲನವನ್ನು ಇಂಥ ಆಗಬಹುದಾದಂಥ ಅಪಾಯಗಳಿಂದ ಹೇಗೆ ರಕ್ಷಣೆ ಮಾಡ್ತೀನಿ? ಅದು ಬಸವಣ್ಣನೇ ಇಂಥ ಕಷ್ಟಪಟ್ಟಿದ್ರು. ಅವರ ಆಧ್ಯಾತ್ಮಿಕ ಆಂದೋಲನಕ್ಕೆ ಎಷ್ಟು ಅಡೆತಡೆ ಬಂದಿತ್ತು ನಮಗೆ ಎಲ್ಲರೂ ಗುರುತು ಅವರ ಬಗ್ಗೆ. ಆದರೆ ಸಮಾಜ ಹಾಗೇನೆ ಯಾವುದೊಂದು ಒಳ್ಳೆಯ ಆಧ್ಯಾತ್ಮಿಕವಾದ ಕೆಲಸ ಮಾಡಲಿಕ್ಕೆ ನಾವು ಶುರು ಮಾಡಿದರೆ ಫಸ್ಟ್ ರೆಸಿಸ್ಟೆನ್ಸೇ ಬರುತ್ತೆ. ಸೊ ಗಾಂಧೀಜಿಯವರು ಹೇಳ್ತಾ ಇದ್ರು, ಫಸ್ಟ್ ದೇ ಇಗ್ನೋರ್ ಯು, ದೆನ್ ದೇ ಲಾಫ್ ಎಟ್ ಯು, ದೆನ್ ದೇ ಫೈಟ್ ಯು, ದೆನ್ ಯು ವಿನ್ ಅಂತ. ಅದಕ್ಕೆ 4 ಭಾಗ ಇದೆ. ಮೊದಲು ಏನು ಇವರು ಹುಚ್ಚ ಇವರಿಗೆ ಅಂತ ಅವರು ಇಗ್ನೋರ್ ಮಾಡ್ತಾರೆ, ಬಿಡಪ್ಪ ಅವ್ರಿಗೆ ಹುಚ್ಚ ಅಂತ. ಅದು ನಾವು ಬೆಳೀತಾ ಹೋಗಿದ್ರೆ ಅವರು ನಗ್ತಾರೆ, ಇಂಥ ಕೆಲಸ ಮಾಡ್ತಾ ಇದ್ದ ನೀವು ಅಂತ. 3ನೇ ಸ್ಟೇಜ್ನಲ್ಲಿ ಅವ್ರು ನಿಮ್ಮನ್ನು ಫೈಟ್ ಮಾಡ್ತಾರೆ, ಅಂದರೆ ನಿಮಗೆ ಅಪಾಯ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಅದನ್ನು ಕೂಡ ಪೂರೈಸಿದ್ರೆ ಆಮೇಲೆ ನೀವು ಗೆದ್ತೀರಿ ಅಂತ, ಜಯಿಸ್ತೀರಿ ಅಂತ ಅದು ಇದೆ. ನಾವು ಕೂಡ ಅಂತೆ 4 ಭಾಗದಿಂದ ಹೋಗಿದ್ದೇವೆ. ಮೊದಲನೇ ಆಗಿ ಶುರು ಮಾಡಿದಾಗ ಏನು ಕಲಬುರ್ಗದಲ್ಲಿ ನರಸಿಂಹಮೂರ್ತಿಗೆ ವಾಟಿಕಲ್ ಈಸ್ ಗಾನ್ ಸೆನೈಲ್, ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗುರ್ತಿಲ್ಲ ಅದಕ್ಕೆ. ಅವಾಗ ಈ ವಯಸ್ಸು ಬಂದಿದೆ ಅಲ್ಲ, ವೃದ್ಧ ಆಗಿದ್ದಾನೆ, ಅರಳು ಮರಳಾಗಿದೆ ಅಂತ ಹೇಳಿದ್ರು, ನಗ್ತಾ ಇದ್ರು. ಮತ್ತೆ ಅನ್ಕೊಂಡ್ರು ಇದು ಚಿಕ್ಕದೊಂದು ಸಂಸ್ಥೆ ಎಂಥವರೆಗೂ ಮಾಡುತ್ತೆ ನೋಡೋಣ ಅಂತ ಅವ್ರು ಬಿಟ್ಬಿಟ್ರು ನಗ್ತಾ. ಆಮೇಲೆ ಒಂದು ಸಂಸ್ಥೆಯಿಂದ 2, 2ರಿಂದ 3 ಆದಮೇಲೆ ತುಂಬ ನಾವು ಯೂನಿವರ್ಸಿಟಿಗಳು ಶುರು ಮಾಡಿದಾಗ ತುಂಬ ಜನ ನಮಗೆ ಒಂದು ಗೌರ್ಮೆಂಟ್ ಅವರಿಗೆ ಏನೋ ತಪ್ಪು ಹೇಳಿ, ಇವರು ಸರಿ ಇಲ್ಲ, ಇವರು ಸಂಸ್ಥೆ ಸರಿ ಇಲ್ಲ, ಇದು ಅದು ಹೇಳಿ ತುಂಬ ನಮಗೆ ಡಿಲೇ ಕೂಡ ಮಾಡಿದ್ರು. ಆದರೆ ಭಗವಂತನ ಇಚ್ಛೆ, ಅಟ್ ದಿ ಎಂಡ್ ಇಟ್ಸ್ ಡಿವೈನ್ ವಿಲ್ ಪ್ರಿವೇಲ್ಸ್. ನಾವು ಬಿಡಲಿಲ್ಲ. ಭಗವಂತ ಟೆಸ್ಟ್ ಮಾಡ್ತಾನೆ, ದೇವ್ರು ಟೆಸ್ಟ್ ಮಾಡ್ತಾನೆ. ನೀವು ಒಳ್ಳೇದು ಮಾಡಬೇಕಂದ್ರೆ ಅವರು ನೋಡ್ತಾನೆ ನಿಜವಾದಂಥ ನಿಮ್ಮಲ್ಲಿ ಆ ನಿಸ್ವಾರ್ಥತೆ ಇದೆಯಾ, ಧೈರ್ಯ ಇದೆಯಾ, ಭಕ್ತಿ ಇದೆಯಾ, ಶ್ರದ್ಧೆ ಇದೆಯಾ, ಅದು ಟೆಸ್ಟ್ ಮಾಡ್ತಾನೆ ಭಗವಂತ. ಮಾಡಿ ಆಮೇಲೆ ಈ ವರದಾನ ಕೊಡ್ತಾನೆ. ಸೊ ಹಾಗೆ ನಾವು ಕೂಡ 3 ಸ್ಟೇಜಸ್ನಿಂದ ಹೋಗಿ ಈ 15 ವರ್ಷದಲ್ಲಿ ಇವತ್ತು 4 ಸ್ಟೇಜ್ಗೆ ಬಂದುಬಿಟ್ಟಿದ್ದೀವಿ. ನಾವು ವಿ ಹ್ಯಾವ್ 1 ಅಷ್ಟೇ ಇದೆಲ್ಲ. ಸೊ ಅಂತ ಹಾಗೆ ಆಗುತ್ತೆ. ಆ್ಯಕ್ಚುಲಿ ಸ್ವಾಮಿ ವಿವೇಕಾನಂದ ಇದ್ರ ಬಗ್ಗೆ 3 R's ಅಂತ ಹೇಳ್ತಾರೆ. ಯಾವುದೋ ಕೆಲಸ ಮಾಡೋಕೆ ಹೋದಾಗ ಫಸ್ಟ್ ಬರೋದು ಮೊದಲನೇ R, ರಿಜೆಕ್ಷನ್. ಪೀಪಲ್ ರಿಜೆಕ್ಟಿವ್, ಇದು ಮಾಡೋಕ್ಕಾಗಲ್ಲ ಅಂತ. ಆವಾಗ ಅವರು ವಿವೇಕಾನಂದ ಹೇಳ್ಬೇಕಾದ್ರೆ 50% ಮಂದಿ ಬಿಟ್ಟುಬಿಡ್ತಾರೆ, ಇನ್ನು ಕೆಲವರು ಮುಂದೆ ಹೋಗ್ತಾರೆ ಅಂತೆ. ಸೆಕೆಂಡ್ R ಬರ್ತದಂತೆ, ರೆಡಿಕ್ಯೂಲ್ ಅಂತ. ತಮಾಷೆ ಮಾಡ್ತಾ ನೋಡಿ, ಹೀರೋ ಇವನೇನು ಮಾಡ್ತಾನೆ, ನಮಗಾಗದ್ದನ್ನು ಇವನೇನು ಮಾಡ್ತಾನೆ ಅಂತ ರೆಡಿಕ್ಯೂಲ್ ಮಾಡ್ತಾರಂತೆ. ಅವ್ರು 90% ಜನ ಬಿಟ್ಟು ಹೋಗ್ಬಿಡ್ತಾರಂತೆ. ಕೊನೆ 10% ಜನ ಮಾತ್ರ ಏನಾಗುತ್ತೆ ನೋಡೋಣ ಅಂತ ಹೋದಾಗ ಹೇಳ್ತಾರೆ, ಥರ್ಡ್ R ಈಸ್ ವೇಟಿಂಗ್ ಟು ಹ್ಯಾಪನ್ ಅಂತ. ವೆನ್ ಯು ಕ್ರಾಸ್ ದ ಹರ್ಡಲ್ ಆಫ್ ರಿಜೆಕ್ಷನ್ ದೆನ್ ರಿಡಿಕ್ಯೂಲ್, ದ ಥರ್ಡ್ R ಈಸ್ ರೆಕಗ್ನಿಷನ್ ದಟ್ ಕಮ್ಸ್ ಇನ್ ಸಚ್ ಎ ಲಾರ್ಜ್ ವೆದರ್ ದಿ ಕಾಂಟ್ ಹೋಲ್ಡ್ ಇಟ್. ಅದು 3ನೇ ಹಂತ ಬರೋ ಹಾಗೆ ತಾವು 2ನ್ನೂ ಹಂತ ದಾಟಿ ಈ 3ನೇ ಹಂತಕ್ಕೆ ಬಂದಿದ್ದೀರಿ. ಆದರೆ ನನಗೊಂದು ಪರ್ಸನಲ್ ಪ್ರಶ್ನೆ ಇದೆ ತಮಗೆ. ತಾವು ಲಕ್ಷಾಂತರ ಜನರ ನಿರೀಕ್ಷೆಗಳನ್ನು ಹೊತ್ತಿದ್ದೀರಿ, ಕೆಲವು ಸಲ ಕಠಿಣ ನಿರ್ಧಾರಗಳನ್ನು ತಗೊಂಡಿದ್ದೀರಿ, ಮತ್ತು ನಿರಂತರವಾಗಿ ಮಾನವ ದುಃಖಗಳನ್ನು ಎದುರಿಸ್ತೀರಿ. ಯಾವ ಆಂತರಿಕ ಸಾಧನಾ ಶಿಸ್ತು ನಿಮ್ಮನ್ನು ಶಾಂತವಾಗಿ, ಸ್ಪಷ್ಟವಾಗಿ, ಕರುಣಾಪೂರ್ಣವಾಗಿ ಉಳಿಸಿದೆ? ತಾವೇ ಹೇಳಿದ್ರಲ್ಲ, ವಿದ್ಯೆ, ಶ್ರದ್ಧೆ, ಉಪನಿಷತ್ ಅಂತ 3 ಇರಬೇಕಂತ. ನನಗೆ ಉಪನಿಷತ್ ಜ್ಞಾನದಿಂದ ತುಂಬ ನೆಮ್ಮದಿ, ಸಮಾಧಾನ, ಶಾಂತಿ, ಸ್ಥಿರತೆ ಬಂದಿದೆ. ಯಾಕೆ ನಾನು ಯಾರು ಅಂತ ಪ್ರಶ್ನೆಗೆ ಒಂದೇ ಜವಾಬು ಇದೆ, ಒಂದೇ ಉತ್ತರ ಇದೆ ನಮ್ಮ ಉಪನಿಷದಲ್ಲಿ. ನೀವು ಆತ್ಮಸ್ವರೂಪಿ, ನೀವು ದೈವ ಸ್ವರೂಪಿ. ನಿಮಗೆ ಇಂಥ ಈ ಜಗತ್ತದ ಎಲ್ಲ ಈ ಅಡೆತಡೆಗಳು ನಿಮಗೆ ಮುಟ್ಲಿಕ್ಕೆ ಇಲ್ಲ. ಯು ಆರ್ ಆಲ್ವೇಸ್ ಸ್ಥಿರ. ಅದೇ ಸ್ಥಿತಪ್ರಜ್ಞೆ ಅಂತ ಅದಕ್ಕೆ ಒಂದು ಪದ ಇದೆ. ನೀವು ನಿಜವಾದಂಥ ನೀವು ಯಾರು ಅಂತ ತಿಳ್ಕೊಂಡ್ರೆ ಈ ಭಯ, ಆತಂಕ ನಿಮಗೆ ಅದು ಏನೂ ಮಾಡಲಿಕ್ಕಿಲ್ಲ. ಸೊ ಅದು ಎಲ್ಲಿಂದ ಜ್ಞಾನ ಸಿಕ್ಕುತ್ತೆ? ಉಪನಿಷತ್ತದಿಂದ ಸಿಕ್ಕುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಭಕ್ತಿ ಸರಿ, ಭಕ್ತಿ ಒಳ್ಳೆಯದಾನೆ, ಆದರೆ ಅದಕ್ಕಿಂತ ಉಪನಿಷತ್ ಜ್ಞಾನ, ನಾವು ವೇದಾಂತ ಜ್ಞಾನ ನಮಗೆ ಇರಬೇಕು. ಅದಕ್ಕೆ ಅವರು ಎಲ್ಲರೂ ಹೇಳಿದಾರಲ್ಲ, ನಾವು ಶಿವನೇ ಅಂತ, ಬೇರೆ ಇಲ್ಲ. ಈ ಕಾಯವೇ ಕಂಬಗಳು,
ಶಿರಸೋದಕ್ಕೆ. ಸೊ ನಾವು ದೇವಾಲಯ ನಮ್ಮ ಒಳಗೆ ಇದ್ದ ತತ್ವನೇ ಶಿವನ ತತ್ವ ಅಂತ ಆ ಭಾವನೆ ನಾವು ಇಟ್ಕೊಂಡ್ರೆ ಏನು ನಮಗೆ ಯಾರೂ ಅಪಾಯ ಮಾಡಲಿಕ್ಕಿಲ್ಲ, ಮಾಡಿದ್ದಕ್ಕೂ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗೆ ಈ ದೊಡ್ಡ ಈ ಶರಣರು ಎಲ್ಲರೂ ಕೂಡ ನೋಡಿ, ಅಕ್ಕ ಮಹಾದೇವಿ ಆಗ್ಬೋದು, ಬಸವಣ್ಣರಾಗ್ಬೋದು, ಅಲ್ಲಮಗರು ಎಲ್ಲರೂ ಕೂಡ ಹಾಗೆ ಇದ್ದರು. ಅವ್ರಿಗೆ ಯಾರು ಏನಿದೆ ನನ್ನ ಸತ್ಯ ನನಗೆ ಗೊತ್ತು, ನೀವು ಹೇಳಿದರೆ ನನ್ನ ಸತ್ಯದಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಐ ವಿಲ್ ನಾಟ್ ಬಿಕಮ್ ಸಂಬಡಿ ಎಲ್ಸ್ ಬಿಕಾಸ್ ಯು ಸೇ ಸಮಥಿಂಗ್. ಐ ಆಮ್ ವಾಟ್ ಐ ಆಮ್. ಆ ಸತ್ಯ ನಾವು ಗುರುತಿಸ್ಕೋಬೇಕು, ಆ ಆಧ್ಯಾತ್ಮಿಕತೆ ಇರಬೇಕು. ಅದಿದ್ದರೆ ಮಾತ್ರ ಧೈರ್ಯ ಇರುತ್ತೆ, ಅಥವಾ ಸಾಧ್ಯನೇ ಇಲ್ಲ ಇರುತ್ತೆ. ಕೊನೆ ಪ್ರಶ್ನೆ ನಂದಿರೋದು, ಇವತ್ತಿನ ಸಾಯಂಕಾಲ ಇಲ್ಲಿಂದ ಹಾಲಿಂದ ಹೊರಗೆ ಹೋಗೋದಕ್ಕಿಂತ ಮೊದಲು ಇಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕು ಅನ್ನೋಂಥ ನೀವು ಬಯಸುವಂಥ ಸಂಕಲ್ಪ ಯಾವುದು? ನಾಳೆ ಬೆಳಗ್ಗೆಯಿಂದಲೇ ನಾವು ಆರಂಭಿಸಬೇಕಾದಂಥ ಒಂದು ಕಾರ್ಯ ಯಾವುದು? ಆಲ್ರೆಡಿ ಮಾಡ್ತಾ ಇದ್ದಾರೆ. ಆದರೆ ಪ್ರತಿ ದಿವಸ ಕರುಣೆಯಿಂದ, ನಿಸ್ವಾರ್ಥ ಕರುಣೆಯಿಂದ ಯಾವುದೊಂದು ಚಿಕ್ಕದಾಗಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಎಲ್ಲ ಹಲವಾರು ನಮಗೋಸ್ಕರ, ನಮ್ಮ ಕುಟುಂಬದಗೋಸ್ಕರ ಮಾಡ್ತೀವಿ. ಒಂದೇ ಆಗಲಿ ನಿಸ್ವಾರ್ಥವಾಗಿ ಕರುಣೆಯಿಂದ ಬೇರೆಯವ್ರಿಗೋಸ್ಕರ ಮಾಡಿ ನೋಡಿ. ಅದರಲ್ಲಿ ಇದ್ದೊಂದು ತೃಪ್ತಿ, ಆ ಸಂತೋಷ ಏನಿದೆಯೋ ಅದು ನೀವು ಅನುಭವಿಸಬೇಕು. ಒಂದು ಸಾರ್ತಿ ಅದನ್ನು ಅನುಭವಿಸಿದ ಮೇಲೆ ಯಾವಾಗಲೂ ಮಾಡ್ತಾನೆ ಅಂತ ಯಾರು ಹೇಳಬೇಕಾಗಿಲ್ಲ, ನಿಮಗೆ ನೀವೇ ಮಾಡ್ಕೊಂಡು ಹೋಗ್ತೀವಿ ಅಂತ. ಸೊ ಕೊನೆಯದಾಗಿ ನಿನ್ನೆ ನಾನು ಒಂದು ದೊಡ್ಡ US CEO ಇದ್ದಾನೆ, ದೊಡ್ಡ ಕಂಪನಿಯವರು, ಅವರ ಜೊತೆ ನಾನು ಮಾತಾಡ್ತೇನೆ. ಬಹುಶಃ ಅವ್ರು ದಾನ ಮಾಡಲಿಕ್ಕೆ ಅವ್ರಿಗೆ ಮನಸ್ಸಿತ್ತು, ಅದಕ್ಕೆ ನನ್ನ ಜೊತೆ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೆ. ಅದರಲ್ಲಿ ನಾನು ಈ ಕಂಪ್ಯಾಷನ್ ಬಗ್ಗೆ, ಕರುಣೆ ಬಗ್ಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾಗ ಅವ್ರು ಹೇಳಿದರು, ಸ್ವಾಮೀಜಿ ನಿಮ್ಮ ಎಲ್ಲ ಮೆಸೇಜು ಆ ಕಂಪ್ಯಾಷನ್ ಬಗ್ಗೆನೇ ಇದೆ ಅಂತ. ಐ ಟೋಲ್ ನಾಟ್ ಜಸ್ಟ್ ಕಂಪ್ಯಾಷನ್, ಆ್ಯಕ್ಷನೇಬಲ್ ಕಂಪ್ಯಾಷನ್. ಎಲ್ಲರಿಗೂ ಕರುಣೆ ಇದೆ, ಆದರೆ ಅದನ್ನು ನಾವು ಕಾರ್ಯಗತ ಮಾಡೋದಿಲ್ಲ. ನಾವು ನೋಡ್ತೀವಿ, ಜನರ ಕಷ್ಟಗಳು ನೋಡ್ತೀವಿ, ಪಾಪ ಅಂತ ಅಂದ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರಬೇಕು, ಕೈದಿಂದ ಅದನ್ನು ಮಾಡಿಸಿ ನಾವು ಪೂರ್ತಿ ಮಾಡಬೇಕು ಅಂತ ಆ ಭಾವನೆ ಇರಬೇಕು. ಅವ್ರು ಹೇಳಿದರು, ಅವಾಗ ಅವ್ರು ಹೇಳಿದರು, ನೋಡಿ ಸ್ವಾಮೀಜಿ ನಾನು ಭೂಟಾನ್ಗೆ ಹೋಗಿದ್ದೀನಿ, ಅಲ್ಲಿ ಅವರು ಸಕ್ಸಸ್ ಆಫ್ ದ ಕಂಟ್ರಿ ಇಸ್ ನಾಟ್ ಮೆಜರ್ಡ್ ಇನ್ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅಂದರೆ ಎಂತ ನಾವು ಉತ್ಪಾದನೆ ಮಾಡ್ತೇವೆ, ಎಂತ ಆದಾಯ, ಎಂತ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, ಅದಲ್ಲ. ಗ್ರಾಸ್ ಹ್ಯಾಪಿನೆಸ್ ಪ್ರಾಡಕ್ಟ್, GHP ಅಂತ ಹೇಳ್ತಾರೆ. ಜನರು ಎಷ್ಟು ಖುಷಿಯಾಗಿದ್ದಾರೆ ನಮ್ಮ ದೇಶದಲ್ಲಿ, ಅದೇ ನಮ್ಮ ನಿಜವಾದಂಥ ಪ್ರಗತಿಗೊಂದು ಕಾರಕ ಅಂತ. ಅವರು ನನಗೆ ಹೇಳಿದರು, ಭಾರತ ದೇಶದಿಂದ ಪ್ರಾಚೀನವಾದಂಥ ತಾವು ಕರುಣೆ ಬಗ್ಗೆ ಹೇಳ್ತಾ ಇದ್ರಲ್ವ, ತಮ್ಮ ದೇಶದ ನಿಜವಾದಂಥ ಪ್ರಗತಿ ಹೇಗೆ ನಾವು ಮೆಜರ್ ಮಾಡಬೇಕಂದ್ರೆ ಗ್ರಾಸ್ ಕಂಪ್ಯಾಷನ್ ಪ್ರಾಡಕ್ಟ್ ಅಂತ GCP ಇರಬೇಕು. ಎಂಥ ಕರುಣೆ ಇದೆ ಜನರಲ್ಲಿ, ಅದೇ ನಮ್ಮ ಭಾರತ ದೇಶದ ನಿಜವಾದಂಥ ಮಾನಕ ಅಂತ, ಪ್ರಗತಿ ಮಾನಕ. ಸೊ ಪ್ಲೀಸ್ ಶೋ ಕಂಪ್ಯಾಷನ್. ಬರೀ ಹೃದಯದಲ್ಲಿ ಇದ್ದರೆ ಸಾಕೋಗುತ್ತಿಲ್ಲ, ಸ್ವಲ್ಪ ನಾವು ತ್ಯಾಗ ಮಾಡಿ ಕೈದಿಂದ ಯಾರನ್ನ ಸಹಾಯ ಮಾಡಿದರೆ ನಿಜವಾದಂಥ ನಿಮ್ಮ ಆ ದಿನ ಸುದಿನ ಆಗಿದೆ ಅಂತ, ಇಟ್ಸ್ ಬಿಕಮ್ ಪರ್ಪಸ್ಫುಲ್ ಆ್ಯಂಡ್ ನಾಟ್ ವೇಸ್ಟೆಡ್, ವ್ಯರ್ಥ ಆಗಲಿಲ್ಲ ಅಂತ ಆ ಭಾವನೆ ನಿಮಗೆ ಬರಬೇಕು. ಆ ದಿವಸ ನೀವೊಂದು ಕರುಣೆಯಿಂದ, ಒಂದು ತ್ಯಾಗದಿಂದ ಒಂದು ಸೇವೆ ಮಾಡಲಿಲ್ಲ ಅಂದರೆ ಆ ದಿವಸ ವ್ಯರ್ಥವಾಗಿದೆ ಅಂತ ಅಂದ್ಕೊಡ್ಬೇಕು ಅಷ್ಟೇ ನನ್ನ ಪ್ರಕಾರ. ತುಂಬ ಚೆನ್ನಾದ ಉತ್ತರಗಳನ್ನು ಮನಮುಟ್ಟು ಹಾಗೆ ಕೊಟ್ಟಿದ್ದೀರಿ ಸದ್ಗುರುಜಿ. ಈಗ ಪ್ರಶ್ನೆಗಳನ್ನು ಆಡಿಯನ್ಸಿಗೆ ಬಿಡೋಣ. ಬರೀ ನನ್ನ ಪ್ರಶ್ನೆ ಆಗಬಾರ್ದು, ಅದಕ್ಕೆ ಕ್ವಶನ್ ಆನ್ಸರ್ ಸೆಷನ್ ಈಸ್ ನೌ ಓಪನ್ ಟು ದಿ ಹಾಲ್. ಯಾರಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಚುರುಕಾಗಿ ಚಿಕ್ಕದಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಿಂದೆ ಬ್ರಿಟಿಷರು ಆಳ್ತಾ ಇದ್ದ ಕಾಲದಲ್ಲಿ ಬ್ರಿಟಿಷ್ರನ್ನ ನಾವೆಲ್ಲ ಬೈತಾ ಇದ್ವಿ. ಶಿಕ್ಷಣ ಬರೀ ಕ್ಲರ್ಕ್ಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದೇ. ಇವತ್ತು ನಾವು ಕೊಡ್ತಕ್ಕಂಥ ಶಿಕ್ಷಣ ಅದಕ್ಕಿಂತ ಭಿನ್ನವಾಗಿಲ್ಲ. ಇವತ್ತು ಉದಾಹರಣೆಗೆ ಒಂದು ಇಂಜಿನಿಯರಿಂಗ್ ತಗೊಂಡು, ಈಗ ಸರ್ಕಾರ ಮಾಡ್ತು 356 ಕಾಲೇಜು ಕಳೆದ 3 ವರ್ಷದಲ್ಲಿ ಮುಗಿಸಿ ಹೋಯ್ತು ಅಂತ. ಈಗ ಯಾವುದೇ ಒಂದು ಉದ್ಯೋಗಕ್ಕೆ ಆದರೆ ಇಂಜಿನಿಯರೇ ಅಪ್ಲಿಕೇಶನ್ ಹಾಕ್ತಾರೆ. ಬ್ಯಾಂಕ್ಗಳಲ್ಲಿ ನಾವು ಹೋಗಿ ನೋಡಿದರೆ ಅವ್ರು ಎಲ್ಲರೂ ಇಂಜಿನಿಯರಿಂಗ್ ಗ್ರಾಜುಯೇಟ್ಸೇ ಇದ್ದಾರೆ. ಅವನೆಲ್ಲೋ ಜಾರ್ಖಂಡಿಂದ ಬಂದಿರ್ತಾನೆ, ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ಹಿಮಾಚಲ ಪ್ರದೇಶ, ಅವ್ರುಗಳೇ ಇದ್ದಾರೆ. ಅಂದರೆ ಬ್ರಿಟಿಷರಿಗೂ ನಾವು ಯಾವ ಭಿನ್ನತೆಯೇ ತೋರಲಿಲ್ಲ. ಅವರಂಗೆ ನಾವು ಇವತ್ತು ಇಂಜಿನಿಯರಿಂಗ್ ಮಾಡಿ ಅವ್ರನ್ನ ಕ್ಲರ್ಕ್ಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ದೇಶಕ್ಕೆ ಏನು ಬೇಕು, ಏನು ಅಗತ್ಯ ಇದೆ ಅನ್ನೋದು ನಾವು ಯಾರು ಮೆಜರ್ ಮಾಡ್ತಾ ಇಲ್ಲ. ಆ ನಂತರ ನಮ್ಮ ಮಾನವೀಯ ಮೌಲ್ಯಗಳು ಕಳೆದು ಹೋಗ್ತಾ ಇದ್ದಾವೆ. ನಾವು ಬರೀ ಪ್ಲಾಟ್ಫಾರ್ಮ್ ಮೇಲೆ ಹೇಳ್ಬೋದು ನಮ್ಮ ದೇಶದಲ್ಲಿ ಅಷ್ಟಿದ್ದಾಗ ಆಗಿದೆ ಅಂತಂದು, ಆದರೆ ಆ ಮೌಲ್ಯಗಳು ಇವಾಗ ಪಕ್ಕದ ಮನೆಯಲ್ಲಿ ಅವ್ರು ಸತ್ತೋದ್ರು ಸಹ ಅನೇಕರಿಗೆ ಗೊತ್ತಾಗ, ತಿಂಗಳ ಗೊತ್ತಾಗಿರೋದಿಲ್ಲ. ಪೇಪರ್ ಓದ್ತೀವಿ. ಅವನು ಜಾಬ್ ತಗೋಬೇಕು ಅಂದರೆ ನಮ್ಮಲ್ಲೇ ಇಲ್ಲಿ ಒಂದು 300 ಜನ ಬರೀ PhDಗಳು, ಸುಮ್ಮನೆ ಸುಳ್ಳು PhD ಅವ್ರು ಕೊಟ್ಟರು.
ಈ ಥರ ನಾವು ಮಾನವೀಯ ಮೌಲ್ಯಗಳನ್ನು ಕಳೀತಾ ಇದ್ದೀವಿ. ನಮ್ಮ ದೇಶದಲ್ಲಿ ಅಧೋಗತಿಗೆ ಹೋಗ್ತಾ ಇದೆ. ನಾವು ಬೇರೆ ಹೊರಗಡೆ ನಾವು ಇಷ್ಟು ಮುಂದುವರ್ತೀವಿ ಅಂತ ಹೇಳ್ತೀವಿ. ಇದನ್ನು ತಪ್ಪಿಸ್ಲಿಕ್ಕೆ ಏನಾದರೂ ಸೂಚನೆ ಕೊಡ್ರಿ ಅಂತ ನಾನು ಕೇಳ್ತೀನಿ. ತಾವು ಹೇಳಿದೆಲ್ಲ ನಿಜಾನೇ, ಆದರೆ ಅದಕ್ಕೆ ಒಂದೇ ಸಮಾಧಾನ. ನಾವು ಪ್ರಾಚೀನ ಭಾರತದಲ್ಲಿ ಗುರುಕುಲ ಪದ್ಧತಿಯಲ್ಲಿ ನಾವು ಹೇಗೆ ವಿದ್ಯೆ ಮತ್ತು ಶಿಕ್ಷಣ ಕೊಡ್ತಾ ಇದ್ದೀವೋ ಹಾಗೆ ನಾವು ಮಾಡಬೇಕು. ಅದರಲ್ಲಿ ಬರೀ ಉದ್ಯೋಗಕ್ಕೋಸ್ಕರ ನಾವು ಶಿಕ್ಷಣ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರ ಒಳಗೆ ಒಂದು ಸ್ವಧರ್ಮ ಇದೆ. ಕೃಷ್ಣ ಅವರು ಅದೇ ಅರ್ಜುನನಿಗೆ ಹೇಳ್ತಾರೆ, ನೋಡಪ್ಪ, ನಿಮ್ಮ ಸ್ವಧರ್ಮ ಕ್ಷತ್ರಿಯ ಸ್ವಧರ್ಮ. ನೀವು ಕ್ಷತ್ರಿಯ ಆಗಬೇಕು, ಸನ್ಯಾಸಿ ಆಗಬಾರ್ದು. ನಾನು ಬಿಟ್ಟು ಹೋಗ್ತೀನಿ, ನಾನು ಯುದ್ಧ ಮಾಡಲ್ಲ, ಅದರಿಂದ ಹಾನಿ ಆಗುತ್ತೆ ಅಂದ್ಕೊಂಡು ನಾವು ಸನ್ಯಾಸ ತಗೊಳ್ತೇವೆ ಅಂತ ಹೇಳಿದ್ರೆ ಅದು ನಿಮಗೆ ಶೋಭಾ ಇಲ್ಲ ನಿಮಗೆ. ಅದರಿಂದ ನೀವು ಕ್ಷತ್ರಿಯ, ನೀವು ಧರ್ಮ ಸ್ಥಾಪನೆಗೋಸ್ಕರ ಯುದ್ಧ ಮಾಡಬೇಕು ಅಂತ ಕೃಷ್ಣನವರು ಹೇಳ್ತಾರೆ. ಹಾಗೆ ಇವತ್ತು ಮಕ್ಕಳಿಗೆ ನಾವು ಇಂಜಿನಿಯರ್ ಆಗ್ತೀವಿ ಅಂತ ನಿಮ್ಮಲ್ಲಿ ಇಂಜಿನಿಯರಿಂಗ್ ಆ ಭಾವನೆನೇ ಇಲ್ಲ, ನಿಮಗೆ ಆ ಬುದ್ಧಿನೇ ಇಲ್ಲ. ಸುಮ್ಮನೆ ಯಾಕೆ ಆಗ್ತೀವಿ, ಪಕ್ಕನವರಾಗಿದ್ದಾನೆ, ನಿಮ್ಮ ಅಕ್ಕನವರಾಗಿದ್ದಾನೆ, ನಿಮ್ಮ ಇವರಾಗಿದ್ದಾನೆ, ಅವರಾಗಿದ್ದಾನೆ ಅಷ್ಟೇ. ಅದರಿಂದ ಅವರು ಆಗ್ತಾರೆ. ನಿಜವಾದ ವಿಶ್ವೇಶ್ವರಯ್ಯ ಅಂತ ಅವ್ರು ಇಂಜಿನಿಯರ್ ಆಗಬೇಕಂತ ಮನಸ್ಸಲ್ಲಿದ್ದರೆ ಆಗ್ಬೋದು. ಅವಾಗ ಆಗಿದ್ರೆ ಅವ್ರು ಬ್ಯಾಂಕ್ಗೆ ಹೋಗಲ್ಲ. ಅವ್ರಿಗೆ ಉದ್ಯೋಗ ಸಿಕ್ಕಲಿಲ್ಲ ಅಂದರೆ ಆಂಟ್ರಪ್ರಿನರ್ಶಿಪ್ ಮೂಲಕ ಅವರೇ ಯಾವುದೋ ಒಂದು ಸ್ವಂತ ಸಂಸ್ಥೆ ಶುರು ಮಾಡಿ ಏನೋ ಒಂದು ಮಾಡ್ತಾನೆ. ಅದು ನಿಜವಾದಂಥ ಇಂಜಿನಿಯರಿಂಗ್ ಅವರ ಒಳಗೆ ಇದ್ದರೆ. ಇಲ್ಲ ಅಂದರೆ ಬ್ಯಾಂಕರ್ ಆಗ್ತಾನೆ, ಕ್ಲರ್ಕ್ ಆಗ್ತಾನೆ, ಏನು ಬೇಕಾದರೆ ಏನು ಉದ್ಯೋಗ ಸಿಕ್ಕಿದ್ರೆ ಅದರ ಆಗ್ತಾನೆ. ಅದು ನನ್ನ ಮೀನ್ಸ್ ಅವರ್ ಕಂಟ್ರೀಸ್ ಬಿಗ್ಗೆಸ್ಟ್ ಫ್ಲೈಟ್ ಈಸ್ ವಿ ಆರ್ ನಾಟ್ ಲೆಟಿಂಗ್ ಚಿಲ್ಡ್ರನ್ ಬಿಕಮ್ ವಾಟ್ ದೇ ಆರ್ ಬಾರ್ನ್ ಟು ಬಿಕಮ್. ಅವ್ರಿಗೆ ಏನಿದೆ, ಅವರ ಒಳಗೆ ಏನಿದೆ ಅದನ್ನು ನಾವು ತಿಳ್ಕೊಳ್ತಾ ಇಲ್ಲ. ಎಲ್ಲರೂ ಒಂದೇ ಥರ ಆಗಬೇಕು. ಬ್ರಿಟಿಷ್ ವಾಂಟೆಡ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಟೈಪ್ ಆಫ್ ಸ್ಟ್ರೇಟ್ ಜಾಕೆಟ್ ಎಜುಕೇಷನ್ ಬಿಕಾಸ್ ದೇ ಓನ್ಲಿ ವಾಂಟೆಡ್ ಕ್ಲರ್ಕ್ಸ್ ಫಾರ್ ದೇರ್ ಬ್ರಿಟಿಷ್ ಸಿಸ್ಟಮ್, ಚೀಪ್ ಲೇಬರ್. ಇವತ್ತು ಏನಾಗಿದೆ, ಜಸ್ಟ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಬಿಕಮ್ ದಿ ಕ್ರೈಟೀರಿಯಾ. ನನಗೆ ಉದ್ಯೋಗ ಸಿಗಬೇಕು, ಅದಾದಮೇಲೆ ನನಗೆ ದುಡ್ಡು ಸಿಗಬೇಕು ಅಷ್ಟೇ. ನಾನು ಏನು ಮಾಡಿ ಆ ಉದ್ಯೋಗ ಮಾಡಬೇಕು ಅದಿಲ್ಲ. ಏನು ಉದ್ಯೋಗ ಆಗಲಿ ಪರವಾಗಿಲ್ಲ, ದುಡ್ಡು ಸಿಕ್ಕರೆ ಸಾಕು. ಅದು ತಪ್ಪು ಅಂತ. ಬಿಕಾಸ್ ಆಫ್ ದಟ್ ದೇರ್ ಇಸ್ ನೋ ಎಕ್ಸಿಲೆನ್ಸ್ ಇನ್ ದ ಸೊಸೈಟಿ, ಆಲ್ ಮಿಡಿಯೋಕ್ರಿಟಿ. Because people are doing something other than what they are born to do. We are losing every day a good musician, getting a bad engineer ಅಂತ ಹೇಳ್ತೀನಿ ಯಾವಾಗ. We lose a good farmer, we get a bad doctor. ಯಾಕಂದರೆ ಸುಮ್ಮನೆ ಡಾಕ್ಟರ್ ಆಗ್ತಾ ಇದ್ದಾರೆ, ಅವ್ರಿಗೆ ಏನು ಇಷ್ಟನೇ ಇಲ್ಲ ಅವ್ರಿಗೆ. ತುಂಬ ಜನ ಡಾಕ್ಟರ್ಸ್ ಇವತ್ತು ಹೋಗಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲೂ ಹೋಗಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಳಗೆ ಫಾರ್ಮರ್ ಇದ್ದಾರೆ, ಬಟ್ ಹೊರಗಿನ ಸಮಾಜದಲ್ಲಿ, ಪ್ರಪಂಚದಲ್ಲಿ ಅವರು ಇಂಜಿನಿಯರ್ ಆಗಿ ಬದುಕ್ತಾ ಇದ್ದಾರೆ ಪಾಪ. ಸೊ ಎಂಥ ಅವ್ರಿಗೆ ಪ್ರೆಷರ್ ನೋಡಿ ಅವರಿಗೆ. ಅವರು ಒಳಗೆ ಒಂದು, ಹೊರಗೆ ಇನ್ನೊಂದು. ಆ ಮನಸ್ಸು ಬೇರೆ, ವಚಸ್ಸು ಬೇರೆ, ಕರ್ಮಣ ಬೇರೆ ಅಂತ ಅಂದರೆ ಅವರಲ್ಲಿ ಎಂಥ ಕಷ್ಟ ಆ ಮಗುಗೆ. ಅದು ತಾಯಿ ತಂದೆಯವರು ಕೂಡ ತಿಳ್ಕೊಡ್ತಾ ಇಲ್ಲಲ್ವ, ಎಂಥ ದುರಂತ ಅದು. ಸೊ ಅದು ನಾನು ಮಕ್ಕಳಿಗೆ ನಾನು ಅದನ್ನೇ ಹೇಳ್ತೀನಿ, ನೀವು ಯಾವುದಕ್ಕೋಸ್ಕರ ಹುಟ್ಟಿದ್ದೀವೋ ಅದನ್ನೇ ಮಾಡಿ ನೀವು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನಾನು ಮ್ಯೂಸಿಷಿಯನ್ ಆಗಬೇಕಂದ್ರೆ ಮ್ಯೂಸಿಕ್ಗೆ ಸಪೋರ್ಟ್ ಮಾಡ್ತೀವಿ, ಸ್ಪೋರ್ಟ್ಸ್ ಆಗಬೇಕಂದ್ರೆ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡ್ತೀವಿ. ಯಾವುದಕ್ಕೋಸ್ಕರ ನೀವು ಹುಟ್ಟಿದ್ರೆ ಅದನ್ನು ಮಾಡಿದರೆ ನಿಮಗೆ ನಿಜವಾದಂಥದ್ರಲ್ಲಿ ಒಂದು ಕೌಶಲ ಸಿಕ್ಕುತ್ತೆ. ಯು ವಿಲ್ ರಿಯಲಿ ಕಾಂಟ್ರಿಬ್ಯೂಟ್ ಟು ದ ಕಂಟ್ರಿ. ಐ ಥಿಂಕ್ ದ್ಯಾಟ್ ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್, ಆ್ಯಂಡ್ ದ್ಯಾಟ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಪೇರೆಂಟ್ಸ್ ಆರ್ ಎಜುಕೇಟೆಡ್, ನಾಟ್ ಜಸ್ಟ್ ದ students. Parents have to be involved and they have to be taught. Look, if he is good at what he is doing, he will definitely earn his money, he will get a position in the society. All need not be the same. See, previous generation had the problem with jobs. They were strugglers. Every month if salary doesn't come, they can't eat. But this generation is different. Opportunities are more. You don't have to go the same way. ಅದು ಪೇರೆಂಟ್ಸ್ನಲ್ಲಿ ಆ ಬುದ್ಧಿ ಪರಿವರ್ತನೆ ಆಗಬೇಕು. ಯಾರಾದ್ರೂ ಮಾಡಬೇಕು, ನಮ್ಮಂಥವ್ರು, ನಿಮ್ಮಂಥವರು, ಸಮಾಜದಲ್ಲಿದ್ದವರು, ದೊಡ್ಡವರು ಅದ್ರ ಬಗ್ಗೆ ಮಾತಾಡಬೇಕು. ಮಕ್ಕಳಿಗೆ ಬಿಡಿ, ಅವ್ರು ಯಾವುದಕ್ಕೋಸ್ಕರ ಹುಟ್ಟಿದ್ದಾರೆ ಅದನ್ನು ಮಾಡಲಿಕ್ಕೆ ಬಿಡಿ. ಆವಾಗಲೂ ಅದು ಚೆನ್ನಾಗಿ ಮಾಡ್ತಾರೆ, ಹೆಸರು ಪಡ್ತಾರೆ, ದೊಡ್ಡ ಸ್ಥಾನಮಾನ ಕೂಡ ಬರ್ತಾರೆ, ಸಮಾಜದಲ್ಲಿ ಗೌರವ ಕೂಡ ಅವ್ರಿಗೆ ಸಿಕ್ಕುತ್ತೆ, ಧನ ಕೂಡ ಸಿಕ್ಕುತ್ತೆ. ಅವರು ಯಾವ್ದು ಮಾಡಿದ್ರು ಸರಿಯಾಗಿ ಮಾಡಿದರೆ ಧನ ಸಿಕ್ಕುತ್ತೆ. ಸೊ ಲಕ್ಷ್ಮಿ ಆಲ್ವೇಸ್ ಫಾಲೋಸ್ ಸರಸ್ವತಿ. ಸರಸ್ವತಿ ಡಸ್ ನಾಟ್ ಫಾಲೋ ಲಕ್ಷ್ಮಿ. ಸೊ ಯು ಹ್ಯಾವ್ ಟು ಹ್ಯಾವ್ ನಾಲೆಡ್ಜ್, ಓನ್ಲಿ ದೆನ್ ಲಕ್ಷ್ಮಿ ವಿಲ್ ಕಮ್ ಬಿಹೈಂಡ್ ಯು. ಅದು ಇರಬೇಕು ಜನರಿಗೆ. ತಾಯಿ ತಂದೆಯವ್ರಿಗೆ ಬುದ್ಧಿ ಹೇಳಬೇಕು. ಆ್ಯಕ್ಚುಲಿ ಮಕ್ಕಳಿಗೆ ಬುದ್ಧಿ ಇದೆ, ಈ ಪೋಷಕರಿಗೆ ನಾವು ಈ ಬುದ್ಧಿ ಹೇಳಬೇಕಂತ ನನ್ನ ಅಭಿಪ್ರಾಯ. ಅದರಿಂದ ಶುರು ಮಾಡೋದು. ಕೌನ್ಸಿಲಿಂಗ್ ಇಸ್ ಮೋರ್ ನೀಡೆಡ್ ಟು ದ ಪೇರೆಂಟ್ಸ್. ನನ್ನ ಅಹಂಕಾರ ಜಾಸ್ತಿ ಆಗ್ತಾ ಹೋಗಿದ್ರೆ ಏನು ಪ್ರಯೋಜನ ಅಂತ ಸರ್ವಿಸ್ ಮಾಡಿದರೆ ಕೂಡ. ಇಫ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಹ್ಯೂಮನ್ ಲೈಫ್ ನಮಗೆ ಗೊತ್ತಾಗಬೇಕಲ್ವ. ನಾವು ಆಧ್ಯಾತ್ಮ ಮೋಕ್ಷ ಅಂತ ಹೇಳ್ತೀವಿ, ಮುಕ್ತಿ ನಾವು ಪಡಿಬೇಕು. ಮುಕ್ತಿ ಅಂದರೆ ಏನು? ಮೋಹಕ್ಷಯನೇ ಮುಕ್ತಿ, ಮೋಕ್ಷ ಅಂತ ಹೇಳ್ತಾರೆ. ಆ ಮೋಹ ಬಿಡಬೇಕು, ಅದಕ್ಕೋಸ್ಕರ ಸರ್ವಿಸ್ ಮಾಡ್ತಾ ಇದ್ವಿ. ಅಥವಾ ನನಗೋಸ್ಕರ ನಾವು ಮಾಡಿಕೊಂಡ್ರೆ ನಮ್ಮ ಮೋಹ ಅಹಂಕಾರ ಬೆಳೀತಾ ಹೋಗುತ್ತೆ. ಅದು ಬೆಳಬಾರ್ದು, ಅದಕ್ಕೆ ನಾವು ಸರ್ವಿಸ್ ಮಾಡ್ತಾ ಇದ್ವಿ. ಸರ್ವಿಸ್ ಮಾಡಿದ್ರಿಂದ ಅದು ಬೆಳೀತಾ ಇದ್ರೆ ಮಾಡಬೇಡ ಅಂತ ಹೇಳ್ತೀವಿ. ಅದು ಸರ್ವಿಸ್ ಅಂತ ಇಲ್ಲ. ಸುಮ್ಮನೆ ಹೋಗಿ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಸರ್ವಿಸ್ ಆಗಿದೆಯಾ? ಅಲ್ಲ. ನಿಮ್ಮ ಅಹಂಕಾರ ಕಡಿಮೆ ಆಗಲಿಲ್ಲ ಅಂದರೆ ಅದು
ಅದು ಸರ್ವಿಸ್ನಾಗ. ಅದಕ್ಕೆ ಆಧ್ಯಾತ್ಮಿಕ್ ಪವರ್ಸ್ ಏನು ಬೇಕಾಗಿಲ್ಲ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ವೈ ವಿ ಶುಡ್ ಡೂ ಸರ್ವಿಸ್ ಟು ರಿಡ್ಯೂಸ್ ಅವರ್ ಈಗೋ. ಅಹಂಕಾರದಿಂದ ನಮಗೆ ಬಿಡುಗಡೆ ಆಗಬೇಕು, ಅದಕ್ಕೋಸ್ಕರ ನಾವು ಸರ್ವಿಸ್ ಮಾಡಬೇಕು. ಅಹಂಕಾರ ಜಾಸ್ತಿ ಆಗ್ತಾ ಹೋಗಿದ್ರೆ ಏನು ಪ್ರಯೋಜನ ಅಂತ. ಸೊ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಸರ್ವಿಸ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟಿಂಗ್ ಬುಕ್ಸ್, ಸರ್ವಿಸ್ ಈಸ್ ನಾಟ್ ಗಿವಿಂಗ್ ಟು ಅದರ್ಸ್, ಇಟ್ಸ್ ಯುವರ್ ಓನ್ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದರೆ ಸರ್ವಿಸ್ ಯಾಕೆ ಮಾಡಬೇಕು, ಮಾಡಬೇಡ. ಯಾಕೆಂದರೆ ಇಟ್ಸ್ ಬೆಟರ್ ಯು ಡೋಂಟ್ ಡೂ ಸಚ್ ಸರ್ವಿಸ್ ವಿಚ್ ಸೆಟ್ಸ್ ಅ ರಾಂಗ್ ಎಕ್ಸಾಂಪಲ್ ಫಾರ್ ಅದರ್ಸ್ ಅಲ್ವಾ. ಸೊ ಲಾಂಗ್ ಬ್ಯಾಕ್ ಐ ಹ್ಯಾಡ್ ಆರ್ಗ್ಯುಮೆಂಟ್, ಸಮ್ ಕೈಂಡ್ ಆಫ್ ಆರ್ಗ್ಯುಮೆಂಟ್, ದೆನ್ ಐ ಟೋಲ್ಡ್ ಬಾಬಾ ಅಬೌಟ್ ಇಟ್. ಬಾಬಾ ಟೋಲ್ಡ್ ಮೀ, ಯು ಥಿಂಕ್ ದೇ ಡಿಸರ್ವ್ ಟು ಬಿ ಸರ್ವ್ಡ್. ಅಂದರೆ ಅವ್ರು ಬಡವರಿದ್ರೆ ಮಾತ್ರ ಕೊಡಿ, ಅವ್ರು ಶ್ರೀಮಂತರಿದ್ದರೆ ಕೊಡಬಾರ್ದು, ಚೆನ್ನಾಗಿ ತಿಳ್ಕೊಂಡು ಸರ್ವಿಸ್ ಮಾಡಿ ಅಂತ ನಾವು ಎಷ್ಟೋ ಸಾಧನೆ ಮಾಡಿಕೊಂಡು ರಿಸರ್ಚ್ ಮಾಡ್ಕೊಂಡು ಹೋಗ್ತೀವಿ, ಈ ಆರ್ಫನೇಜ್ನಲ್ಲಿ ಕೊಡಬೇಕು, ಅದರಲ್ಲಿ ಕೊಡಬಾರ್ದು ಅಂತ. ಆದರೆ ಅವರು ಒಂದೇ ಮಾತು ನಾನು ಕೇಳಿದರು, ಡೂ ಯು ಡಿಸರ್ವ್ ಟು ಸರ್ವ್? ನಿಮಗೆ ನಿಜವಾದಂಥ ಅರ್ಹತೆ ಇದೆಯಾ ಅವರನ್ನು ಸೇವೆ ಮಾಡಲಿಕ್ಕೆ? ನಾನು ಹೇಳಿದ್ದೆ ಅದರಲ್ಲಿ ಅರ್ಹತೆ ಏನಂತ ಏನು, ನನ್ನ ಹತ್ರ ದುಡ್ಡು ಇದೆ, ಅವ್ರ ಹತ್ರ ಇಲ್ಲ, ನಾನು ದುಡ್ಡು ಕೊಡ್ತಾ ಇದ್ದೀನಿ, ಅದೇ ನನ್ನ ಅರ್ಹತೆ ಅಲ್ಲ. ಅವ್ರು ಹೇಳಿದರು, ನಿಮಗೆ ಅಹಂಕಾರ ಇರಬಾರ್ದು. ವೈಷ್ಣವ ಜನಕ್ಕೂ ತೇನೆ ಕಹಿಯೇಚೆ ಪೀರ ಪರಾಯಿ ಜಾನೇತೆ ಪರ ದುಃಖೆ ಉಪಕಾರ ಕರೆಯುತ್ತವೆ ಮನ ಅಭಿಮಾನನ ಆನೇಚೆ ಅಂತ ಮಹಾತ್ಮ ಗಾಂಧಿಯವರು ಯಾವಾಗಲೂ ಹಾಡ್ತಾ ಇದ್ರು ಅವ್ರ ಪ್ರಾರ್ಥನೆ. ಮನಸ್ಸಲ್ಲಿ ಅಭಿಮಾನ ಬರಬಾರ್ದು, ಅಹಂಕಾರ ಬರಬಾರ್ದಲ್ಲ, ಅಂಥ ಸರ್ವಿಸ್ ಮಾಡಿ ಅಥವಾ ಮಾಡಬೇಡ. ಯಾಕೆಂದರೆ ಯು ಆರ್ ಡೂಯಿಂಗ್ ಇಟ್ ಆಲ್ ರಾಂಗ್, ಅದು ಬ್ಯಾಡ್ ಎಕ್ಸಾಂಪಲ್ ಆಗುತ್ತೆ ನೆಕ್ಸ್ಟ್ ಜನರೇಷನ್ಗೆ ಅಂತ ಮಾಡಬೇಡ. ಸುಮ್ಮನೆ ನೀವು ಅಹಂಕಾರಿ ಸ್ವಾರ್ಥಿ ಅಂತ ನೀವು ಒಪ್ಪಿಕೊಂಡು ಸುಮ್ಮನೆ ಇರಿ, ಅಂತ ಸರ್ವಿಸ್ ಮಾಡಿ ಬೇರೆಯವರಿಗೆ ತಪ್ಪು ದಾರಿ ತೋರಬಾರ್ದು ಅಂತ ನನ್ನ ಅಭಿಪ್ರಾಯ. Sai Ram Sadhguruji, my one question I would be permitted to frame it in 3 phrases. At what point in your journey did you first sense that this work could grow beyond one institution into something spanning 100 countries? Did you imagine this scale when you started? This is one of phrase. Another 2, if I be permitted. What did rural India teach you about what real development looks like beyond just infrastructure? And you have often spoken about this work as an extension of parenting, nurturing values, not just providing services. What does parenting a community mean to you in a practice? The first question about did I imagine it will grow this big, will reach 100 countries? Not at all. Probably if I was told that you have to reach 100 countries, I would have never started only on this path. ಇಷ್ಟು ದೊಡ್ಡ ಕಾರ್ಯ ನಮಗಿರಲಿ ಆಗಲ್ಲ ಅಂತ ನಾವು ಬಿಟ್ಬಿಡ್ತಾ ಇದ್ವಿ. ನನಗೆ ಗುರ್ತಿರ್ಲಿಲ್ಲ, ಅದಕ್ಕೆ ನಾವು ಹೋಗ್ತಾ ಇದೆ. ಲೈಕ್ ಅ ರಿವರ್ ಡಸ್ ನಾಟ್ ನೋ ವೇರ್ ಇಟ್ ಇಸ್ ದ ನೆಕ್ಸ್ಟ್ ಟರ್ನ್, ವೇರ್ ದ ನೆಕ್ಸ್ಟ್ ಟರ್ನ್ ಕಮ್ಸ್ ಇನ್ ಇಟ್ಸ್ ಜರ್ನಿ. ಬಟ್ ಎಸ್, ಐ ನೋ ಇಟ್ ವಿಲ್ ರೀಚ್ ದಿ ಓಷನ್. ನನಗೆ ಒಂದೇ ಗೊತ್ತು, ಇದರಿಂದ ಸಮಾಜಕ್ಕೆ ಉದ್ಧಾರ ಆಗುತ್ತೆ, ಒಳ್ಳೇದಾಗುತ್ತೆ. ಎಂಥ ಆಗುತ್ತೆ ನನಗೆ ಗೊತ್ತಿಲ್ಲ. ಎಂಥವರೆಗೆ ಭಗವಂತ ನನಗೆ ಶಕ್ತಿ ಸ್ಫೂರ್ತಿ ಕೊಡ್ತಾನೋ ಅಂಥವರೆಗೆ ನಾವು ಮಾಡ್ಕೊಂಡು ಹೋಗ್ತೀನಿ. ಒಂದು ಟಾರ್ಗೆಟ್ ಮಾಡಿಕೊಂಡು ಹೋಗ್ತಾ ಇಲ್ಲ ನಾವು. ಇದು ಬಿಸ್ನೆಸ್ ಇಲ್ಲ, ಇದು ಸಮಾಜ ಸೇವೆ, ಅದರಲ್ಲಿ ಟಾರ್ಗೆಟ್ ಇರಬಾರ್ದು. ತುಂಬ ಜನ ಕೇಳ್ತಾರೆ ನನಗೆ US ಎಲ್ಲ ಹೋಗಿದಾಗ, ಸೊ ವಾಟ್ ಈಸ್ ಯುವರ್ ಸ್ಕೇಲೆಬಿಲಿಟಿ, ಸಸ್ಟೈನಬಿಲಿಟಿ, ವಾಟ್ ಯುವರ್ ಸ್ಟ್ರಾಟಜೀಸ್ ಅಂತ. ಸುಮ್ಮನೆ ನಾನು ಯಾವುದೋ ಹೇಳಬೇಕಾದಕ್ಕೆ ನಾನು ಹೇಳ್ತೀನಿ, ನಿಜವಾಗಿ ನನಗೆ ಅಂಥದ್ದು ಯಾವುದೂ ಇಲ್ಲ. ಎಂಥವ್ರಿಗೆ ಭಗವಂತ ನನಗೆ ಆಶೀರ್ವಾದ ಮಾಡ್ತಾನೋ ಅಂಥವರೆಗೆ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಅದು ನಿರಂತರವಾಗಿ ನಡ್ತಾನೆ ಇರಬೇಕು. ಅದಕ್ಕೆ ಒಂದು ಟಾರ್ಗೆಟ್ ಇಲ್ಲ, ಏನಿಲ್ಲ. ಅದಕ್ಕೆ ನಾನು ಅದು ತುಂಬ ಕಷ್ಟ ಹೇಳಲಿಕ್ಕೆ, ಬಿಕಾಸ್ ಐ ನೆವರ್ ಇಮ್ಯಾಜಿನ್ ಇಟ್ ವಿಲ್ ಗ್ರೋ ದಿಸ್ ಬಿಗ್ ಆ್ಯಂಡ್ ಐ ಡೋಂಟ್ ನೋ ವೇರ್ ಇಟ್ ಈಸ್ ಗೋಯಿಂಗ್ ನೆಕ್ಸ್ಟ್ ಆಲ್ಸೋ. ನನಗೆ ಅದೂ ಗೊತ್ತಿಲ್ಲ. ಅದು ನಾನು ಮಾಡ್ತಾ ಇದ್ದೀನಿ, ಎಂಥವರೆಗೆ ನನಗೆ ಸ್ಫೂರ್ತಿ ಬರ್ತಾ ಇದೆ. ಆ್ಯಂಡ್ ಐ ಸೆಡ್ ಯು ಗೆಟ್ ಇಂಟ್ಯೂಷನ್, ಯು ಗೆಟ್ ಇನ್ಸ್ಪೈರ್ಡ್. ಏನು ನೆಕ್ಸ್ಟ್ ಏನು ಮಾಡಬೇಕು ಒಳಗಿಂದ ಬರುತ್ತೆ. ಅದು ಬಂದರೆ ಮಾತ್ರ ನಾನು ಮಾಡ್ತೀನಿ. ಒಳಗಿಂದ ಬರಲಿಲ್ಲ, ಬೇರೆಯವ್ರಿಗೆ ಪ್ರೆಷರ್ ಮಾಡ್ತಾ ಇದ್ದರೆ ನಾನು ಮಾಡಲ್ಲ. ತುಂಬ ಜನ ಬಂದಿರ್ತಾರೆ, ಇದು ಮಾಡಿ ಸ್ವಾಮಿ, ಅದು ಮಾಡಿ ಸ್ವಾಮಿ, ಎಲ್ಲ ನಾನು ಕೇಳ್ತೀನಿ, ಅದನ್ನು ನಾನು ಮಾಡಲ್ಲ. ಅದು ಒಳಗಿಂದ ಬರಬೇಕು. ಆವಾಗ ಅದು ಭಗವಂತನ ಧ್ವನಿ, ಭಗವಂತನ ಮಾತು ಅಂತ ನನಗೆ ಅರ್ಥ ಆದಮೇಲೆ ನಾನು ಮಾಡ್ತೀನಿ. ಅಷ್ಟೇ ನಂದು ಕ್ರೈಟೀರಿಯಾ, ಅದು ಬೇರೆ ಇಲ್ಲ. ಆ್ಯಂಡ್ ಪ್ಯಾರೆಂಟಿಂಗ್ ಇಸ್ ಎ ಸೆಟ್, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ ನಾವು ಹೇಳ್ತೀವಿ. ಮಗುನ ನಾವು ಏನು ಬೆಳೆಸಬೇಕಂದ್ರೆ ಸಮಾಜದ ಎಲ್ಲರೂ ಕೂಡ ಅದರಲ್ಲಿ ಸೇರ್ಕೋಬೇಕು. ಒಬ್ಬ ಪೇರೆಂಟ್ಸಿಂದ ಆಗೋದಿಲ್ಲ ಕೆಲಸ. ಆ ಮಗು ಸಮಾಜದ ಸದಸ್ಯ ಅಂತ, ಎಲ್ಲರ ಜವಾಬ್ದಾರಿ ಅದು. ಸೊ ಎವ್ರಿಬಡಿ ಇನ್ ಸೊಸೈಟಿ ಶುಡ್ ಡೂ ದ್ಯಾಟ್. ಹಿಂದಿನ ಕಾಲದಲ್ಲಿ ನಾವೇನೋ ತಪ್ಪು ಮಾಡ್ತಾ ಇದ್ರೆ ನಮ್ಮ ನೇಬರ್ಸ್ ಯಾರಿದ್ರು ಅವ್ರ ಅಪ್ಪ ಅಮ್ಮ ನಮ್ಮ ಅಮ್ಮ ಹತ್ರ ಹೋಗಿ ಹೇಳ್ತಾ ಇಲ್ಲ, ನಮಗೆ ಸುಮ್ಮನೆ ಒಂದು ಪೆಟ್ಟೆ ಕೊಡ್ತಾ ಇದ್ರು ಅಂತ ಹಕ್ಕಿತ್ತು ಅವರಿಗೆ ನಮ್ಮ ಮೇಲೆ. ಯಾಕೆಂದರೆ ಅವ್ರಿಗೆ ನಿಜವಾದ ನನ್ನ ಮಗು ಅಂತ ಆ ಭಾವನೆ ಕೂಡ ಇತ್ತು. ಇವತ್ತು ಟಚ್ ಮಾಡಿದರೆ ಸಾಕು, ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ಅವ್ರಿಗೆ ಗುರ್ತು. ಆದ್ದರಿಂದ ಯಾರು ಅದ್ರ ಸರಿದಿದ್ದು ಮಾಡಲಿಕ್ಕೆ ಹೋಗ್ತಾನೆ ಇಲ್ಲ. ತಪ್ಪು ಮಾಡ್ತಾ ಇದ್ರು ಕೂಡ ನೋಡ್ತಾರೆ, ಅರ್ಥ ಏನು ಮಾಡಲ್ಲ ಅದರ ಬಗ್ಗೆ. See, our society has kind of got dismantled, our culture has got dismantled.
ಅದು ಮತ್ತೆ ಇದು ನನ್ನ ಮಗು ಅಂತ ಆ ಭಾವನೆ ಬರೋವರೆಗೆ ವಿ ಕೆನಾಟ್ ರೇಸ್ ದ ಚೈಲ್ಡ್. ಹೇಗೆ ಬರುತ್ತೆ ಅದು? ಯು ಹ್ಯಾವ್ ಟು ಹ್ಯಾವ್ ಪ್ಯೂರ್ ಲವ್ ಫಾರ್ ಎವ್ರಿ ಚೈಲ್ಡ್. ನಿಜವಾದಂಥ ಪವಿತ್ರವಾದಂಥ ಪ್ರೀತಿ ಇರಬೇಕು. ಆ ಪ್ರೀತಿ ಇದ್ದರೆ ನಿಮಗೆ ಅಧಿಕಾರ ಕೂಡ ಇರುತ್ತೆ ಆ ಮಗುನ ಸರಿ ಮಾಡಲಿಕ್ಕೆ. ಮತ್ತು ಪೇರೆಂಟ್ಸ್ ಅವ್ರಿಗೊಂದು ಮಾತು ಹೇಳ್ತಾ ಇರ್ತೀನಿ, ನಮ್ಮ ಸಂಸ್ಥೆಯಲ್ಲಿ ಕೂಡ ತುಂಬ ಜನ ಇಂಥವ್ರು ಇದ್ದಾರೆ. ಪೇರೆಂಟ್ಸ್ ಅವರು ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ಬೋತ್ ಫಾದರ್ ಆ್ಯಂಡ್ ಮದರ್ ವರ್ಕ್. ಆ ಟೈಮಲ್ಲಿ ಆ ಮಕ್ಕಳು ಇರ್ತಾರೆ, ಯಾವುದೋ ಆಯಾ ಅಂದರೆ ಒಂದು ಮೇಡ್ ಸರ್ವೆಂಟ್ ಜೊತೆ ಅವರು ಬೆಳೀತಾ ಇರ್ತಾರೆ, ಅಥವಾ ಯಾವುದೋ ಒಂದು ಅವರಿಗೆ ಟ್ಯೂಷನ್ ಕ್ಲಾಸು ಈ ಕ್ಲಾಸ್ನಲ್ಲಿ ಕಲಿಸ್ತಾ ಇರ್ತೀವಿ. ಒಂದು ಸರ್ತಿ ಏನಾಯ್ತು ಅಂದರೆ ಇಬ್ಬರು ಬಂದರು ನನ್ನ ಹತ್ರ, ಬಂದು ಕೇಳಿದರು, ಸ್ವಾಮೀಜಿ we are not able to, I told you have to spend time with your children as parents, that is the biggest responsibility for you. So they said, oh, in Bangalore, you know, it is so expensive, we have to pay rent, we have to pay bills, then we have to pay his fees, which is 3 lakh rupees a year, primary school fee, Bangalore nalli. So we both have to work. ಅದಕ್ಕೆ ಏನು ಮಾಡಲಿ, ವಿ ಡೋಂಟ್ ಗೆಟ್ ಟು ಸಿ ಅವರ್ ಚೈಲ್ಡ್ ಅಟ್ ಆಲ್. ನಾನು ಹೇಳಿದೆ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೆ? ನಾವು ವಿ ಹ್ಯಾವ್ ಟು ಪುಟ್ ಹಿಮ್ ಇನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ 3 ಲಕ್ಷ. ಅದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಬೇರೆ ಏನು ಹೇಳ್ತಾರೆ ಅಂದರೆ ಹಾರ್ಸ್ ರೈಡಿಂಗ್ ಹೇಳ್ತಾರೆ, ಸ್ವಿಮ್ಮಿಂಗ್ ಹೇಳ್ತಾರೆ, ಎಜುಕೇಷನ್ ಬಿಟ್ಟು ಎಲ್ಲ ಹೇಳ್ತಾರೆ. ಸೊ ಅದೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಯಾಕೆ ಎಲ್ಲ ಸೊಸೈಟಿನಲ್ಲಿ ಎಲ್ಲ ಮಕ್ಕಳು ಆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಸೊ ನಾನು ಒಂದೇ ಹೇಳಿದ್ದೀನಿ, ನೋಡಮ್ಮ, ಇವತ್ತು ನೀವು ಅವನ್ನ ಹೇಳ್ತಾ ಇದ್ದೀರಿ, ನೀವಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ, ದುಡ್ಡು ಸಂಪಾದಿಸ್ತಾ ಇದ್ದೀನಿ, ಅದರಿಂದ ನಿಮ್ಮ ಫೀಸ್ ಕಟ್ತಾ ಇದ್ದೀನಿ, ಅದಕ್ಕೆ ನಿಮ್ಮನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂತ ಮಗುಗೆ ತಾವು ಹೇಳ್ತಾ ಇದ್ರಿ. ನಾಳೆ ದಿವಸ ಅವರು ದೊಡ್ಡ ಆದಮೇಲೆ ಅವರು ದೊಡ್ಡ ಸಂಪಾದನೆ ಮಾಡ್ತಾನೆ, ನಿಮ್ಮನ್ನು ಓಲ್ಡ್ ಏಜ್ನಲ್ಲಿ ಹಾಕ್ತಾನೆ, ಓಲ್ಡ್ ಏಜ್ ಹೋಮ್ನಲ್ಲಿ ಹಾಕಿ ನಿಮ್ಮನ್ನು ನೋಡ್ಲಿಕ್ಕೆ ಕೂಡ ಬರಲ್ಲ. ನೀವು ಫೋನ್ ಮಾಡಿದ್ರೆ ಹೇಳ್ತಾನೆ, ನಿಮಗೋಸ್ಕರ ತಾನೇ ದುಡ್ತಾ ಇದ್ದೀನಿ, ನಿಮ್ಮ ಓಲ್ಡ್ ಏಜ್ ಹೋಮ್ ಫೀಸ್ ಕಟ್ಟಬೇಕಲ್ಲ, ಅದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅವರೇ ಹೇಳ್ತಾರೆ. ಅಂಥ ಪರಿಸ್ಥಿತಿ ಬರಬಾರ್ದು. Children don't need your money, they don't need your international education, they need your attention, they need your love. That is parenting. Leaving that you want to do everything else is not. ಅಷ್ಟೇ ನಾನು ಹೇಳ್ತೀನಿ. ಸ್ವಲ್ಪ ತ್ಯಾಗ ಮಾಡಿ ಚಿಕ್ಕ ಅಪಾರ್ಟ್ಮೆಂಟ್ನಲ್ಲಿ ಇರಿ, ಸ್ಮಾಲ್ ಸ್ಕೂಲ್ಗೆ ಕಳಿಸಿ, ಆದರೆ ಅವ್ರಿಗೆ ಪ್ರೀತಿ, ಅವ್ರಿಗೆ ನಿಮ್ದ ಅಟೆನ್ಷನ್ ಏನಿದೆಯೋ ಅದು ಕೊಡಬೇಕು. ಆ ಟೈಮ್ನಲ್ಲಿ ಅದು ಮುಖ್ಯ. Parenting should be all about that. It's not about which big school you send the child to and how many skills he is learning, but how much love and attention you have given to your child. And I'm not saying women should not work. When women are working, let men stay home. When men are working, let women stay home. Somebody should be with the child ಅಲ್ಲ. ನಾ ಇವತ್ತು ಹೇಳಿದರೆ ಆ ತಾಯಿಯವರೆಲ್ಲರೂ ಮನೆಯಲ್ಲಿ ಇರಬೇಕಂದ್ರೆ ನಮ್ಮ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಎಲ್ಲರೂ ಸಮಾನ, ನಿಜವಾದಂಥ ಸಮಾನ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಸರಿ, ಹೆಂಗಸರು ಹೋಗಿ ಕೆಲಸ ಮಾಡ್ತಾ ಇದ್ದಾಗ ಗಂಡಸರು ಮನೆಯಲ್ಲಿ ಇರಲಿ, ಗಂಡಸರು ಹೋಗಿದಾಗ ಹೆಂಗಸರು ಇರಲಿ, ಯಾವುದೋ ಒಂದು ಥರ ಮಗು ಜೊತೆ ನಾವು ಸಮಯ ಸ್ಪೆಂಡ್ ಮಾಡಬೇಕು, ಅದು ಮುಖ್ಯ. ದಟ್ ಈಸ್ ಮೈ ವೇ ಆಫ್ ಪ್ಯಾರೆಂಟಿಂಗ್. ಯು ಹ್ಯಾವ್ ಟು ಯು ಸೆಡ್ ನೋ, ಯು ಹ್ಯಾವ್ ಟು ಬಿ ದಿ ಎಕ್ಸಾಂಪಲ್. ನೀವು ಫೋನಲ್ಲಿ ಕೂತ್ಕೊಂಡು ರೀಲ್ ನೋಡ್ಕೊಂಡು ಇದ್ದರೆ ಮಕ್ಕಳು ಕೂಡ ಅದೇನೇ ಕೇಳ್ತಾರೆ, ನನಗೂ ಕೊಡಿ ಫೋನ್, ನಾನು ರೀಲ್ ಮಾಡ್ಕೊಂಡು ಹೋಗ್ತೀನಿ. Parents have to resist from. They don't wake up early, they don't follow discipline. ಮಕ್ಕಳು ಚೆನ್ನಾಗಿ ಆಗಬೇಕು ಅಂದರೆ ಅದು ಹೇಗೆ ಸಾಧ್ಯ? So some of the things parents have to follow. ದೂರದೃಷ್ಟಿಯ ಚಿಂತಕರು ಹಾಗೂ ಅನುಭವಿ ಜನಾನು ನಾಯಕರಾಗಿ ದೇಶದಾದ್ಯಂತ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಹಾಲನೂರು ಗ್ರಾಮದಲ್ಲಿ 1944ರಲ್ಲಿ ಜನಿಸಿದ ಅವರು ಶಿಕ್ಷಣವೇ ಸಮಾಜ ಪರಿವರ್ತನೆಯ ಅತ್ಯಂತ ಶಕ್ತಿಶಾಲಿ ಸಾಧನ ಎಂಬ ನಂಬಿಕೆಯಿಂದ 1974ರಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯನ್ನು ಸ್ಥಾಪಿಸಿದರು. ಸಾರ್ವಜನಿಕ ಜೀವನದಲ್ಲಿಯೂ ಅವರು ಲೋಕಸಭೆ, ರಾಜ್ಯಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದು ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡಿದ್ದಾರೆ.